ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯತರಂಗ ಬಾನುಲಿ ಸರಣಿಯಲ್ಲಿ ಮರೆಲ್ ಮೀನು ಸಾಕಾಣಿಕೆಯನ್ನು ಕುರಿತು ಮಳವಳ್ಳಿ ತಾಲೂಕು ಕಿರುಗಾವಲು ಹೋಬಳಿ ದೇವಿಪುರದ ಡಿಪಿ ಮಲ್ಲೇಶ್ ಅವರೊಂದಿಗೆ ಸಂದರ್ಶನವಿದೆ. ಮಲ್ಲೇಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು? ನಮ್ಗೆ ಇವಾಗ 37 ವರ್ಷ ಸರ್. ಇವಾಗ ಏನು ವಿದ್ಯಾಭ್ಯಾಸ ಮಲ್ಲೇಶ್ ಅವರೇ? ನಾವು ಡಿಗ್ರಿ ಮಾಡಿದ್ವಿ ಸರ್. ಎಲ್ಲಿ ಓದಿದ್ರಿ, ಏನು ಓದಿದ್ರಿ? ನಾವು ಭಾರತಿ ಕಾಲೇಜಲ್ಲಿ KM ದೊಡ್ಡಿಲಿ ಓದಿದ್ವಿ ಸರ್. ತಂದೆ ತಾಯಿ ರೈತರ? ಹೌದು ಸರ್, ತಂದೆ ತಾಯಿ ರೈತರು ಸರ್. ಹಾಂ ಹಾಂ. ಜಮೀನು ಎಷ್ಟಿದೆ? ಜಮೀನು ಒಂದು 2 ಎಕರೆ ಜಮೀನು ಇದೆ ಸರ್. ಏನೇನು ಬೆಳೆ ಬೆಳೀತಾ ಇದ್ರು ತಂದೆ? ನಾವು ಮೊದಲು ರೇಷ್ಮೆ ಕೃಷಿ ಮಾಡ್ತಿದ್ವಿ, ರೇಷ್ಮೆ ಭತ್ತ ಮಾಡ್ತಿದ್ವಿ. ಈಗ ರೇಷ್ಮೆ ಮಾಡಿರೋ ಜಾಗದಾಗ ಇವಾಗ ಮೀನುಗಾರಿಕೆ ಕೃಷಿ ಮಾಡ್ತಾಯಿದ್ದೀವಿ ಸರ್. ನಿಮಗೆ ಈ ಮೀನುಗಾರಿಕೆ ಬಗ್ಗೆ ಆಸಕ್ತಿ ಬರೋದಕ್ಕೆ ಏನು ಕಾರಣ? ನಾವು ಈ ಮೀನುಗಾರಿಕೆ ಮೊದಲೇ ಸರ್ ನಾವು ಹೈನುಗಾರಿಕೆ ಮಾಡಬೇಕು ಮತ್ತು ಕೋಳಿ ಫಾರ್ಮ್ ಮಾಡಬೇಕು ಅಂತ ನಮಗೆ ಮೈಂಡಲ್ಲಿ ಇತ್ತು ಸರ್. ಬಟ್ ಈಗ ನಮ್ಮ ಮಂಡ್ಯ ಭಾಗದಲ್ಲಿ ಎಲ್ಲರೂ ಇದನ್ನೇ ಮಾಡ್ತಾರೆ. ನಾವು ಹೊಸ್ದಾಗಿ ಏನಾರು ಪ್ರಯತ್ನ ಮಾಡುವ ಅಂದ್ಬಿಟ್ಟು ಮೀನುಗಾರಿಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಯಾರು ಮಾಡುವ ಅಂತ? ನಮ್ಮ ಕಡೆ ಎಲ್ಲ ಬರೀ ಹೈನುಗಾರಿಕೆ ಎಲ್ಲರೂ ಮಾಡ್ತಾರೆ. ಬಟ್ ನಮ್ಮ ಕಡೆ ಒಂದು ಹೊಸ್ದಾಗಿರಲಿ ಒಂದು ಇದು ಅಂದ್ಬಿಟ್ಟು ಮೀನುಗಾರಿಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಎಷ್ಟು ವರ್ಷದ ಹಿಂದೆ ಶುರು ಮಾಡಿದ್ದು ಮಲ್ಲೇಶ್ ಅವರು? ನಾವು 3 ವರ್ಷದ ಹಿಂದೆ ಶುರು ಮಾಡಿದ್ವಿ ಸರ್. ಈಗ 3 ವರ್ಷ ಆಯಿತು. ಮೀನೇ ಸಾಕಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಈಗ ನಮ್ಮ ಕಡೆ ಎಲ್ಲ ಹೈನುಗಾರಿಕೆ ಆಡು ಕುರಿ ಎಲ್ಲ ಒಂದು ರೇಷ್ಮೆ ಇದೆಲ್ಲ ಒಂದು ಕಾಮನ್ ಆಗ್ಬಿಟ್ಟಿದ್ದಲ್ಲ ಸರ್. ಅದಕ್ಕೆ ಒಂದು ಡಿಫ್ರೆಂಟಾಗಿರಲಿ ಮತ್ತು ಮಾರುಕಟ್ಟೆ ಅನುಗುಣವಾಗಿ ಡಿಫ್ರೆಂಟಾಗಿ ಇರಲಿ. ಸರಿನಪ್ಪ, ನೀವೆಲ್ಲರೂ ನೋಡಿದ್ರಾ ಮೀನು ಸಾಕೋದನ್ನ? ಹೌದು ಸರ್, ನಾವು ಮೀನುಗಾರಿಕೆ ಮಾಡೋಕೆ ಮೊದಲು ತುಂಬ ಫಾರ್ಮ್ಗಳೆಲ್ಲ ವಿಸಿಟ್ ಮಾಡಿದ್ವಿ. ಮಾಡಬೇಕು ಅಂದ್ಬಿಟ್ಟು ಒಂದು ಎಲ್ಲೆಲ್ಲಿ ಹೋಗಿದ್ರಿ? ನಾವು ರಾಮನಗರ, ಚನ್ನಪಟ್ಟಣ, ಆಮೇಲೆ ಬೆಂಗಳೂರು ಗ್ರಾಮಾಂತರಲ್ಲಿ. ಈಗ PMSSY ಸ್ಕೀಮ್ ಬಂದಮೇಲೆ ಸರ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಂದಮೇಲೆ ಆಫ್ಟರ್ ಕರೋನಾ ಆದಮೇಲೆ ಬಂತಲ್ಲ ಸರ್. ಆದಮೇಲೆ ಇದು ಮೀನುಗಾರಿಕೆಗೆ ಉತ್ತೇಜನ ಸಿಕ್ಕಿದ್ದು. ಆವಾಗ ಅದು ನಾವು 2022 ಕರೋನಾ ಆದಮೇಲೆ ತುಂಬ ಕಡೆ ನಾವು ಫಾರ್ಮ್ಗಳೆಲ್ಲ ನೋಡಿದ್ವಿ. ಮೀನುಗಾರಿಕೆ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬಂತು ಸರ್. ನೀವು ಮೀನೇ ಸಾಕ್ತಿರ್ಲಿಲ್ಲ? ಇಲ್ಲ ಸರ್, ಮೀನು ಬಗ್ಗೆ ಎಷ್ಟು ನಮ್ಗೆ ಗೊತ್ತಿದ್ದು ಗೌರಿ ಮೀನು, ಕಾಟ್ಲಾ ಮೀನು, ರೋವ್ ಮೀನು ಇಷ್ಟೇ ಗೊತ್ತಿದ್ದು ಸರ್. ಈ 3 ತಳಿನೇ ಮಾತ್ರ ನಮ್ಗೆ ಗೊತ್ತಿದ್ದು. ಜಿಲೇಬಿ ಇಷ್ಟೇ ಮಾತ್ರ ಗೊತ್ತಿದ್ದು. ನಮ್ಮದು ಲೋಕಲಲ್ಲಿ ಏನು ಸಿಗುತ್ತೆ ಆ ಜಾತಿ ಮೀನು ಮಾತ್ರ ಗೊತ್ತಿತ್ತು ಸರ್. ಈಗ ಎಷ್ಟು ಜಾತಿ ಗೊತ್ತಾಗಿದೆ? ಇವಾಗ ನಾನಂತೂ ಒಂದು 30, 40, 50 ಜಾತಿದು ಮೀನುಗಳು ತಿಳ್ಕೊಂಡಿದ್ದೀನಿ. ಅದ್ರದ್ದು ಬಿಹೇವಿಯರ್ಗಳು ಏನು, ಯಾವ ಥರ ಬೆಳಿಬೇಕು, ಅದಕ್ಕೆ ಏನು ಫುಡ್ಡು, ಆಹಾರ ಕೊಡಬೇಕು, ಆ ನೇಚರ್ ಏನಿದೆ ಅದನ್ನು ತಿಳ್ಕೊಂಡಿದ್ದೀನಿ ಸರ್. ಹೇಗೆ ತಿಳ್ಕೊಂಡ್ರಿ ಎಲ್ಲದನ್ನು? ಎಸ್ಪೆಷಲಿ ಮರಲ್ ಅನ್ನೋ ಜಾತಿದ ಮೀನು ಮಾತ್ರ ಮೀನು ಕೃಷಿ ಮಾಡ್ತಾ ಇರೋದು ಸರ್. ಇದಕ್ಕೆ ಮೊದಲೇ ನಾನು ಬೇರೆ ಯಾವುದು ಮೀನು ಮಾಡಿಲ್ಲ. ಈಗ ಒಂದು ಟ್ರಯಲಾಗಿ ಅಂದ್ಬಿಟ್ಟು ತಿಲಾಪಿಯ ಮೀನನ್ನು ಟ್ರಯಲಾಗಿ ಮಾಡ್ತಾಯಿದ್ದೀನಿ. ನಾನು ಮೂಲ ಪೂರ್ತಿ ಈ ಮರಲ್ ಅನ್ನೋ ಮೀನು ಬಗ್ಗೆನೇ ನಾನು ಸರ್ ಮಾಡ್ತಾ ಇರೋದು. ಈಗ ಒಂದು 6-7 ಬ್ಯಾಚ್ ಆಯಿತು ಈಗ 3 ವರ್ಷದಲ್ಲಿ. ಅಷ್ಟು ಬ್ಯಾಚನ್ನು ಬರೀ ಮರಲ್ದೇ. ಫಸ್ಟು ನಾನು ಮರಲು ಮೊದಲನೇ ಒಂದು ಕಲ್ಚರ್ ನಾನು ಬಿಟ್ಟಾಗ ತುಂಬ ಲಾಸ್ ಆಯ್ತು ಸರ್. 5 ಲಕ್ಷವರೆಗೂ ನಷ್ಟ ಆಯಿತು. ನಾನು ನಷ್ಟ ಅಂತ ಎದೆಗುಂದಿಲ್ಲ. ಇದರಲ್ಲಿ ಏನಾರು ಒಂದು ಪ್ರಯತ್ನ ಮಾಡ್ಬೇಕು, ಸಕ್ಸಸ್ ಕಾಣಬೇಕು ಅಂದ್ಬಿಟ್ಟು ನಾನು ಬೇರೆ ತಳಿನ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಸರ್. ಮರಲ್ ಬಿಟ್ಟು ಈಗ ರೋವ್ನಾಗಲಿ, ಕಾಟಾಗಲಿ, ರೂಪ್ಚಂದ್ ಆಗಲಿ, ಈಗ ಜಿಲೇಬಿ ಮೀನಾಗಲಿ, ಇದಕ್ಕೆ ನಾನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಸರ್. ಏನಕ್ಕೆ ಫೇಲ್ ಆಯಿತು ಅಂದ್ಬಿಟ್ಟು ಇದರಲ್ಲೇ ಒಂದು ಆಳವಾಗಿ ಅಧ್ಯಯನ ಮಾಡಿ ಇದರಲ್ಲಿ ಏನು ರೋಗಗಳೇನು ಬರ್ತದೆ, ನನ್ನ ಕಡೆಯಿಂದ ಏನಾರು ಪ್ರಾಬ್ಲಮ್ ಆಗಿದೆಯಾ ಏನು ಅಂದ್ಬಿಟ್ಟು ಇದ್ರ ಬಗ್ಗೆ ತುಂಬ ಅಧ್ಯಯನ ಮಾಡೋಕ್ಕೋಸ್ಕರ ಸರ್ ನಾನು ಕಲ್ಕತ್ತಾ, ಒರಿಸ್ಸಾದ ಭುವನೇಶ್ವರ ಇಲ್ಲೆಲ್ಲ ನಾನು ಮೀನುಗಾರಿಕೆ ಅಲ್ಲಿ ಸೀನಿಯರು ಕೃಷಿ ಯಾವ ಥರ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ ನಾನು ತಿಂಗಳುಗಟ್ಟೆ ಅಲ್ಲಿ ಹೋಗಿ ಟ್ರೈನಿಂಗ್ ಮಾಡಿದ್ದೇನೆ ಸರ್. ಇದ್ರ ಬಗ್ಗೆ ತಿಳ್ಕೊಬೇಕು, ಈ ಜಾತಿಗೆ ಯಾವ ಥರ ಬೆಳಿಬೇಕು, ಏನು ಪ್ರಾಬ್ಲಮ್ಗಳು ಬರ್ತದೆ, ಇದಕ್ಕೆ ಯಾವ ರೋಗಗಳು ಬರ್ತದೆ, ಆ ರೋಗಗಳಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಆಮೇಲೆ ಎಷ್ಟು ಪ್ರಮಾಣದಲ್ಲಿ ಒಂದು ಗುಂಡಿಗೆ 10 ಗುಂಟೆಗೆ ಎಷ್ಟು ಬಿಡಬೇಕು ಮರಿಗಳನ್ನ, ಅದ್ರ ಬಗ್ಗೆ ಎಲ್ಲ ತುಂಬ ಅಧ್ಯಯನ ಮಾಡಿದ್ದೀನಿ. ಏನಿದು ಈ ಮರಲ್ ಮೀನು ಅಂದರೆ? ಈ ಮರಲ್ ಮೀನು ಅಂದರೆ ಕನ್ನಡದಲ್ಲಿ ಕುಚ್ಚು ಮೀನು ಅಂತಾರೆ ಸರ್, ಮತ್ತು ಕಂದು ಮೀನು ಅಂತಾರೆ. ಒಬ್ಬೊಬ್ಬರು ಒಂದೊಂಥರ ಮೀನು. ಈಗ ನಾರ್ಮಲಾಗಿ ಇದು 2-3 ಹೆಸರು ಕರೀತಾರೆ ಸರ್. ಹಿಂದಿಲಾದರೆ ಸೋಲ್ ಅಂತ ಕರೀತಾರೆ, ತಮಿಳಲ್ಲಾದರೆ ವಿರಲ್ ಅಂತ ಕರೀತಾರೆ, ತೆಲುಗಲ್ಲಿ ಕೊರಮೀನು ಅಂತ ಕರೀತಾರೆ. ಇದು ಸ್ನೇಕ್ ಹೆಡ್, ಇಂಗ್ಲೀಷ್ದಲ್ಲಿ ಸ್ನೇಕ್ ಹೆಡ್ ಫಿಶ್ ಅಂತ ಹೇಳ್ತಾರೆ ಸರ್. ಕನ್ನಡದಲ್ಲಿ ಮರಲ್ ಮೀನು ಅಂತಲ್ಲ? ಮರಲ್ಲು ನಾರ್ಮಲಾಗಿ ಎಲ್ಲ ಒಂದೇ ಹೆಸರು, ಮರಲ್. ಆಲ್ ಓವರ್ ಇಂಡಿಯಾ ಮರಲ್ ಅಂತ ಕರೀತಾರೆ ಒಂದು ಐಡೆಂಟಿಫೈಗೆ. ಇದರಲ್ಲಿ ಅದು ವೈಜ್ಞಾನಿಕವಾಗಿ ಚೆನ್ನಸ್ಟೆಟಾ ಅನ್ನೋ ಒಂದು ಗ್ರೂಪಿಗೆ ಬರುತ್ತೆ ಸರ್.
ಆಯ್ತು ಹೇಳಿ, ಹೇಗಿರುತ್ತೆ ಇದು ಮೀನು? ಏನು ಇದು ಮೀನು ಸೇಮ್ ಇದು ಸ್ನೇಕ್ ಹೆಡ್ ಅಂದ್ರೆ ಇಂಗ್ಲೀಷಲ್ಲಿ ಹಾವಿನ ತಲೆ ಮೀನು ಅಂತಾರಲ್ಲ ಸರ್, ಸೇಮ್ ತಲೆ ಹಾವಿನ ಥರನೇ ಇರುತ್ತೆ ಸರ್. ಇದು ವಿಶೇಷವಾಗಿ ಇದು ಜಾಸ್ತಿ ಅಸ್ತಮಾ ರೋಗ, ತುಂಬ ಮೆಡಿಕಲ್ ಬೆನಿಫಿಟ್ ಇರೋ ಗುಣಗಳಿದೆ ಸರ್ ಇದರಲ್ಲಿ. ಈ ಮೀನಲ್ಲಿ ಐ ವ್ಯಾಲಿ ಫಿಶ್ ಅಂತ ಹೇಳ್ತಾರೆ ಇದನ್ನ. ಇದರಲ್ಲಿ ಮೆಡಿಕಲ್ ಗುಣಗಳೇನಂತಂದರೆ ಮಾಮೂಲಿ ಅಸ್ತಮಾ ಇರೋರು, ಕೆಲವೊಮ್ಮೆ ಈಗ ಆಪ್ರೇಷನ್ ಕಟ್ಟು ಉಂಡಾಗಿರೋದು ಅದು ರಿಕವರಿ ಆಗೋಕ್ಕೆ, ಈಗ ಚರ್ಮ ಗಾಯ ಆಗಿರೋದು ರಿಕವರಿ ಆಗೋಕ್ಕೆ ಅದರಲ್ಲಿ ಕೆಲವೊಂದು ಗುಣಗಳಿದೆ ಸರ್. ಆ ಮೀನು ತಿನ್ನೋದ್ರಿಂದ ತುಂಬ ಮೆಡಿಕಲ್ ವ್ಯಾಲ್ಯೂ ಗುಣಗಳಿದೆ ಸರ್. ಅದು ರಿಸರ್ಚ್ ಮಾಡಿ ಪ್ರೂವ್ ಆಗಿದೆ. ಮತ್ತು ಇದು ಆಂಧ್ರದ ಸ್ಟೇಟ್ ಫಿಶ್. ಈಗ ಹೆಂಗೆ ನಮ್ಮದು ಕರ್ನಾಟಕ ಒಂದು ಜಾತಿದೊಂದು ಮೀನಿದೆ ಈಗ ಕರ್ನಾಟಕದಲ್ಲಿ, ಕರ್ನಾಟಕದ ಸ್ಪೀಸೀಸ್ ಇದು, ಹಂಗಿದ್ರು ಮರಲ್ ಅನ್ನೋದು ಆಂಧ್ರ ಪ್ರದೇಶದ ರಾಜ್ಯ ಮೀನು. ಓಕೆ, ಅದನ್ನು ನೀವು ಸಾಕ್ತಾ ಇದ್ರಿ? ಹೌದು ಸರ್. ಈ ಸಾಕೋದಕ್ಕಿಂತ ಮುಂಚೆ ಎಲ್ಲೆಲ್ಲೋ ಹೋಗಿ ಬಂದೆ ಅಂದ್ರಲ್ಲ, ಅದು ಈ ಮರಲ್ ಮೀನು ಬಗ್ಗೆ ತಿಳ್ಕೊಳಕ? ಇಲ್ಲ ಸರ್, ನಾನು ಫಸ್ಟು ಒಂದು 5-6 ಜನ ಫಾರ್ಮರ್ ಹತ್ರ ಹೋಗಿ ನಾನು ತಿಳುವಳಿಕೆ ತಗೊಂಡಿದ್ದೆ. ಫಸ್ಟ್ ನಾನು ಸಾಕಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಗ್ರೌಂಡ್ ರಿಯಾಲಿಟಿನೇ ಬೇರೆ ಚೇಂಜ್ ಇತ್ತು ಸರ್. ನಾನು ತುಂಬ ನಷ್ಟ ಆಯಿತು. ನಷ್ಟ ಆದಮೇಲೆ ಈ ಫೀಲ್ಡಲ್ಲಿ ಸಸ್ಟೈನ್ ಆಗಬೇಕು, ಉಳ್ಕೊಳ್ಬೇಕು ಅಂತಂದರೆ ನಾವು ಸ್ವಂತ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆಮೇಲೆ ನಾನು ಬೇರೆ ಕಡೆ ಹೋಗಿ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಏನು ತಿಳ್ಕೊಳಕ್ಕೆ ಹೋಗಿದ್ರೆ ಅಲ್ಲಿ? ಏನು ಫುಡ್ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಫುಡ್ ಕೊಡಬೇಕು, ಆಮೇಲೆ 10 ಗುಂಟೆ ಜಾಗದಲ್ಲಿ ಎಷ್ಟು ಮೀನು ಮರಿಗಳ ಬಿಡಬೇಕು, ಯಾವ್ಯಾವ ರೋಗಗಳು ಬರುತ್ತೆ ಅದಕ್ಕೆ ಯಾವ್ಯಾವ್ದ ಟ್ರೀಟ್ಮೆಂಟ್ ಔಷಧಿಗಳನ್ನ ಏನು ಕೊಡಬೇಕು. ಎಲ್ಲೆಲ್ಲಿ ಹೋಗಿದ್ದೆ ಅಂದರೆ? ನಾನು ಒರಿಸ್ಸಾದ ಭುವನೇಶ್ವರ ಹೋಗಿದ್ದೆ ಸರ್. ಅಲ್ಲಿ ಸಿಹಿನೀರು ಕೃಷಿ ಸಂಶೋಧನಾ ಕೇಂದ್ರ ಇದೆ, ಸೀಫಾ ಅಂತ ಹೇಳ್ತಾರೆ ಸರ್, ಸೀಫಾ. ಮತ್ತು ಕಲ್ಕತ್ತಾದಲ್ಲೂ ಸೀಫಾ ಇದೆ, ಅಲ್ಲಿ ರೀಜನಲ್ ಬ್ರಾಂಚು, ದೊಡ್ಡ ಬ್ರಾಂಚು ಹೆಡ್ ಕ್ವಾರ್ಟರು ಭುವನೇಶ್ವರದಲ್ಲಿದೆ ಸರ್. ಪ್ರತಿ ವರ್ಷವೂ ಹೋಗ್ತಾ ಇರ್ತೀನಿ. ಈಗ 4 ವರ್ಷ ಹೋಗಿದ್ದೀನಿ ಸರ್. ಪ್ರತಿ ವರ್ಷಕ್ಕೊಂದ್ಸಲ ಒಂದು ವಾರ ಹೋಗ್ತಾ ಇರ್ತೀನಿ ಅಲ್ಲಿ ಸಿಹಿನೀರು ಮೀನು ಕೃಷಿಗೋಸ್ಕರನೇ ಟ್ರೈನಿಂಗ್ ಸೆಂಟರ್ ಇದೆ ಸರ್. ಅಲ್ಲ, ನೀವು ಬೇರೆ ಬೇರೆ ಮೀನುಗಳೇ ಇದ್ವಲ್ಲ, ಮರಲ್ ಮೀನೇ ಸಾಕಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಮರಲ್ ಮೀನು ಅಂದರೆ ಇದು ತುಂಬ ಹೈ ವ್ಯಾಲ್ಯೂ ಫಿಶ್ ಸರ್. ಇವಾಗ ನಮ್ಮ ಒಂದು 800 ಗ್ರಾಮ್ ಮೇಲ್ಗಡೆ ಇದ್ದರೆ ನಮ್ಮ ಹತ್ರನೇ ಫಾರ್ಮಲ್ಲೇ 300 ರೂಪಾಯಿ, 310, 320ವರೆಗೂ ಕೊಟ್ಬಿಟ್ಟು ತಗೊಂಡೋಗ್ತಾರೆ ಸರ್. ಅದೇ ಬೇರೆ ನೀವು ರೋವು, ಕಾಟ್ಲಾ, ತಿಲಾಫಿಯಾ ಅಂದರೆ ಜಿಲೇಬಿ, ಆಮೇಲೆ ಪಂಗಾಸು, ರೂಪ್ಚಂದು ಇವು ಸಾಕಿದ್ರೆ ನಮ್ಮ ಹತ್ರ ರೈತರಿಗೆ ಹತ್ರ 90 ರೂಪಾಯಿ, ಜಾಸ್ತಿ ಅಂದರೆ 100 ರೂಪಾಯಿ ಸರ್ ರೇಟು. ದುಡ್ಡು ಜಾಸ್ತಿ ಬರ್ತದೆ ಇದನ್ನು ಸಾಕುವ ಅಂತ? ದುಡ್ಡು ಜಾಸ್ತಿ ಬರುತ್ತೆ. ಮತ್ತು ಅದಕ್ಕೇನು ಕಲ್ಚರು ಒಂದು ಪೀರಿಯಡ್ ಇರುತ್ತೆ. ಈಗ 9 ತಿಂಗಳು 8 ತಿಂಗಳು ಒಂದು ಮೀನು ಮಾರುಕಟ್ಟೆ ಸೈಜ್ ಮಾಡೋಕ್ಕೆ ಸೇಮ್ ಅದೇ ಟೈಮ್ ಡ್ಯೂರೇಷನಲ್ಲಿ ಇದನ್ನೇ ಬೆಳಿಬೋದಲ್ಲ ಸರ್, ಮರಲ್ ಮೀನೇ. ಬಟ್ ಇದಕ್ಕೆ ಸ್ವಲ್ಪ ಬಂಡವಾಳ ಜಾಸ್ತಿ ತಗೊಳತ್ತೆ. ಅದಕ್ಕೆ ಬಂಡವಾಳ ಕಡಿಮೆ ಮತ್ತು ಲಾಭಾಂಶನೂ ಕಡಿಮೆ. ಇದಕ್ಕೆ ಬಂಡವಾಳ ಜಾಸ್ತಿ, ಲಾಭಾಂಶ ಜಾಸ್ತಿ ಇದೆ ಸರ್. ಹೇಳಿ ಸರ್, ಯಾವ ರೀತಿ ಈ ಮರಲ್ ಮೀನನ್ನು ಸಾಕಬೇಕು? ಬಂಡವಾಳ ಜಾಸ್ತಿ ಅಂದರೆ ಎಲ್ಲಿ ಬಂಡವಾಳ ಬೇಕಾಗತ್ತೆ? ಬಂಡವಾಳ 90 ಭಾಗ ಫೀಡಲ್ಲೇ ಹೋಗುತ್ತೆ ಸರ್. ಇದು 90 ಭಾಗ ಫೀಡಲ್ಲಿ ಹೋಗುತ್ತೆ, ಒಂದು 5% ಮರಿಗಳಲ್ಲಿ ಹೋಗುತ್ತೆ, 5% ಮೆಡಿಸಿನ್ಗಳು ಹೋಗುತ್ತೆ ಸರ್. 90% ಫೀಡಲ್ಲೇ ಹೋಗುತ್ತೆ ಸರ್. ಈಗ ನಿಮ್ಮ ಜಮೀನು ಇರೋದು ಎಷ್ಟು ಅಂದರೆ? 2 ಎಕರೆಲ್ಲಿ ಮಾಡಿದ್ದೀವಿ ಸರ್. 2 ಎಕರೆ ಪಾಂಡ್ ಮಾಡಿದ್ದೀರಿ ಅಲ್ವಾ? ನೀರಿನ ಆಶ್ರಯ ಹೇಗೆ? ನೀರಿನ ಆಶ್ರಯ ನಮ್ಮದು 2 ಬೋರ್ವೆಲ್ ಇದೆ. 2 ಬೋರ್ವೆಲ್ ಜೊತೆಗೆ ಕಾವೇರಿ ನೀರು ಬರುತ್ತೆ. ನಮ್ಮ ಗದ್ದೆ ಪಕ್ಕದಲ್ಲಿ ಚಾನಲ್ ಹೋಗಿದೆ. ನಮ್ಗೆ ಏನಾದ್ರು ಸಾಲ್ಟೇಜ್ ಆಯಿತು ಅಂದರೆ ಅದನ್ನು ಯೂಸ್ ಮಾಡ್ಕೋಬೋದು ಸರ್. ಓಕೆ. ಈಗ 1 ಎಕರೆದು 1 ಕೊಳನ ಅಥವಾ ಅರ್ಧ ಎಕರೆದು 4 ಕೊಳನ ಹೇಗೆ ಮಾಡಿದ್ವಿ? 20 ಗುಂಟೆದು 1 ಕೊಳ, 15 ಗುಂಟೆದು 1 ಕೊಳ, 15 ಗುಂಟೆದು 1 ಕೊಳ. 15 ಗುಂಟೆದು ನಾವು ಜಾಗ ಮಾಡಿದ್ರೆ 10 ಗುಂಟೆ ಕೊಳ ಸಿಗುತ್ತೆ ಸರ್. ಈಗ ಮೀನುಗಾರಿಕೆಯಲ್ಲಿ ನೀರು ಏನು ನಿಂತ್ಕೊಳ್ಳುತ್ತದೆ ಅದನ್ನು ಮಾತ್ರ ಕನ್ಸಿಡರ್ ಮಾಡೋದು ಸರ್ ಮೀನುಗಾರಿಕೆಗೆ. ಈ ದಿಬ್ಬೆ ಎಲ್ಲ ಕನ್ಸಿಡರ್ ಆಗೋದಿಲ್ಲ. 15 ಗುಂಟೆ ಜಾಗದಲ್ಲಿ ನಾವು ಮಾಡಿದರೆ 10 ಗುಂಟೆ ಸರಾಸರಿ ಜಾಗ ಸಿಗುತ್ತೆ ಸರ್ ಮೀನುಗಾರಿಕೆಗೆ. 20 ಗುಂಟೆ ಜಾಗದಲ್ಲಿ ಮಾಡಿದ್ರೆ 15 ಗುಂಟೆ ಜಾಗ ಸಿಗುತ್ತೆ ಸರ್. 14 ಗುಂಟೆ 15 ಗುಂಟೆ ಸಿಗುತ್ತೆ ಸರ್. ಒಟ್ಟು ಎಷ್ಟು ಕೊಳ ಇದೆ ನಿಮ್ಮದು? ನಮ್ಮದು ಈಗ ದೊಡ್ಡ ಮೀನುಗಳು ಸಾಕಂದ್ರೆ 3 ಕೊಳಗಳಿದೆ. ಒಂದು ನರ್ಸರಿ ಪಾಂಡ್ ಐತೆ, 6 ಗುಂಟೆದು ಒಂದು ನರ್ಸರಿ ಇದು ಐತೆ. ಮತ್ತು ಬಯೋಫ್ಲಾಕ್ ಟ್ಯಾಂಕ್ ಅಂತ ಹೇಳ್ತಾರೆ, ಅದು 6 ಡಯಾಮೀಟರ್ದು 2 ಟ್ಯಾಂಕ್ ಐತೆ. ಇನ್ನು ಒಂದು ಕಂಡೀಷನ್ ಪಾಂಡ್ ಅಂದ್ಬಿಟ್ಟು ಅದು 1 ಗುಂಟೆದು ಒಂದು ಪಾಂಡ್ ಐತೆ ಸರ್. ತುಂಬ ಮಾಡಿದಿರಿ. ಹೌದು ಸರ್. ಈಗ ಸಾಕಾಣಿಕಾ ವಿಧಾನ ಹೇಳಿ. ಇದರ ಮೀನು ಮರಿ ಎಲ್ಲಿಂದ ತರ್ತೀರಿ? ಮರಲ್ ಮೀನು ಇದು ಮೂಲತಃ ಇದು ಸರ್ ಆಂಧ್ರ ರಾಜ್ಯ ಮೀನು ಅಂತ ಹೇಳಿದ್ನಲ್ಲ ಸರ್. ಆಲ್ಮೋಸ್ಟ್ ಇದು ಆಂಧ್ರ, ವಿಜಯವಾಡ ಸರೌಂಡಿಂಗಲ್ಲಿ ಕುಲೇರು, ಕೈಕ್ಲೂರು, ಎಲ್ಲೂರು ಅನ್ನೋ ಭಾಗದಲ್ಲೇ ಈ ಮೀನು ಉತ್ಪಾದನೆ ಆಗುತ್ತೆ ಸರ್. ನ್ಯಾಚುರಲಿ ಬ್ರೀಡಿಂಗ್ ಆಗುತ್ತೆ. ಜನಗಳು ಹೇಳ್ತಾರೆ, ಬಟ್ ತುಂಬ ಮಧ್ಯವರ್ತಿಗಳು ದಾರಿ ತಪ್ಪಿಸ್ತಾರೆ. ಇದನ್ನು ನಾವೇ ಬ್ರೀಡಿಂಗ್ ಮಾಡ್ತೀವಿ. ಬಟ್ ನಾನು ತಿಳಿದ ಮಟ್ಟಿಗೆ ನಾನು ಕಾಶ್ಮೀರದಿಂದ ಕನ್ಯಾಕುಮಾರಿ ಮತ್ತು ಇಡೀ ದೇಶ ಓಡಾಡಿದ್ದೀನಿ. ಎಲ್ಲೂ ಇದರಲ್ಲಿ ಆರ್ಟಿಫಿಷಿಯಲಾಗಿ ಅಂದರೆ ಮಾಮೂಲಿ ಕೃತಕವಾಗಿ ಬೀಜೋತ್ಪಾದನೆ ಎಲ್ಲೂ ಇಲ್ಲ ಸರ್. ಇದ್ರೂ 1-2 ಇದೆ. ಬಟ್ ನಮಗೆ ಈಗ ರೈತರಿಗೆ ಎಷ್ಟು ಬೀಜ ಅವಶ್ಯಕತೆ ಇದೆ ಅಷ್ಟು ಉತ್ಪಾದನೆ ಇಲ್ಲ ಸರ್.
ಬೆರಳೆಣಿಕೆಯಷ್ಟು ಮಾತ್ರ ಇರೋದು. ಅವ್ರು ಏನೋ 1 ಲಕ್ಷ 2 ಲಕ್ಷ ಉತ್ಪಾದನೆ ಮಾಡ್ಬೋದು, ಯಾರೋ ಒಬ್ಬರು ಇಬ್ಬರು ಸಕ್ಸಸ್ ಆಗಿದ್ದಾರೆ, ಬಟ್ ಎಲ್ಲೂ ಸಕ್ಸಸ್ ಆಗಿಲ್ಲ ಸರ್. ಇದು ಸ್ವಲ್ಪ ಕಷ್ಟ ಇದೆ ಸರ್. ಇದು ನೀವೆಲ್ಲಿ ತರ್ತೀರಪ್ಪ? ನಾವು ವಿಜಯವಾಡದಿಂದನೇ ತರೋದು ಸರ್, ಆಂಧ್ರದಿಂದನೇ ತರೋದು ನಾವು. ಹೌದಾ? ಈಗ ಯಾವ ರೀತಿ ಇದನ್ನ ತರೋದು ಮತ್ತೆ ಹೇಗೆ ಅದನ್ನ ಸಾಕಣೆ ಮಾಡೋದು ಅಂತೀರಿ? ತರೋದು ಮಧ್ಯವರ್ತಿಗಳು ಇರ್ತಾರೆ ಸರ್. ಈಗ ಕಾಂಟ್ಯಾಕ್ಟ್ ಇರುತ್ತೆ ಮಾಮೂಲಿ. ಈಗ ಯಾರು ಸೀಡ್ ಸಪ್ಲೈ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡಿ ದುಡ್ಡು ಹಾಕಿದರೆ ಅವರು ಟ್ರೈನ್ ಮುಖಾಂತರ, ಈಗ ನಮ್ಮದು ಈಗ ಮಂಡ್ಯ ಭಾಗ ಆಗೋದ್ರಿಂದ ಮೈಸೂರಿಗೆ ಕಾರ್ಗೋದಲ್ಲಿ ಮೈಸೂರಿಗೆ ಬರುತ್ತೆ, ಮೈಸೂರು ಟ್ರೈನಿಗೆ ಹಾಕ್ತಾರೆ. ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ದ ರಿಸೀವ್ ಮಾಡ್ಕೊಂಡು ನಮ್ಮ ಕೊಳಗಳಿಗೆ ತಗೋಗಿ ಮೀನು ಮರಿಗಳು ಬಿಡ್ತೀವಿ ಸರ್. ಅದರಲ್ಲಿ ಈಗ 2 ಇಂಚ್ ಮರಿಯಿಂದನೂ ಸಿಗುತ್ತೆ ಸರ್. 2 ಇಂಚ್ ಮರಿಗೆ ಒಂದು ರೇಟ್ ಇರುತ್ತೆ, ಒಂದು 4 ರೂಪಾಯಿ ಇರುತ್ತೆ. 3 ಇಂಚ್ ಮರಿಗೆ 5 ರೂಪಾಯಿ 6 ರೂಪಾಯಿ ಇರುತ್ತೆ. 4 ಇಂಚ್ ಮರಿಗೆ 8 ರೂಪಾಯಿ ಇರುತ್ತೆ. ಈ ಥರ ಸೈಜ್ ಮೇಲೆ ರೇಟು ರೈಲಲ್ಲಿ ತರಿಸ್ತೀರಾ ನೀವು? ಟ್ರೈನಲ್ಲಿ ಕಳಿಸ್ತಾರೆ ಸರ್. ಅದು ಸಮಯ ತುಂಬ ಹಿಡಿಯಲ್ವಾ? ಸಮಯ 24 ಗಂಟೆ 30 ಗಂಟೆ ಬರುತ್ತೆ ಸರ್. 30 ಗಂಟೆಲಿ ಏನೂ ಆಗಲ್ಲ. ಡ್ರಮ್ಗಳಲ್ಲಿ ಇಷ್ಟು ಪ್ರಮಾಣದಲ್ಲಿ 1,000 2,000 ಮರಿಗಳನ್ನ ನೀರಲ್ಲಿ ಹಾಕಿ ಕಳಿಸ್ಕೊಡ್ತಾರೆ ಸರ್. ಇದು ಏರ್ ಬ್ರೀದಿಂಗ್ ಫಿಶ್ ಸರ್. ಇದು ಇದಕ್ಕೆ ಕೃತಕವಾಗಿ ಏನೋ ಆಕ್ಸಿಜನ್ ಅವಶ್ಯಕತೆ ಇಲ್ಲ. ಇದು ಅಕಸ್ಮಾತ್ ಡೀಸೆಲ್ ಆಕ್ಸಿಜನ್ ನೀರಿನಲ್ಲಿ ಶಾರ್ಟೇಜ್ ಆದರೆ ಅದು ವಾತಾವರಣದಲ್ಲಿ ಬಂದು ನೇರವಾಗಿ ಗಾಳಿ ತಗೊಳತ್ತೆ ಸರ್. ಈಗ ರೋಹು ಕಾಟ್ಲಾ ಮೀನು ತರಲ್ಲ, ಈಗ IMC ಅದು ಇಂಡಿಯನ್ ಮೆರೇಜರ್ ಕಾರ್ಪ್ ಏನು ಮೀನುಗಳಿದೆ, ಅದು 5 ನಿಮಿಷ ಅಲ್ಲ 1 ನಿಮಿಷ ನೀರಿಂದ ಹೊರಗಡೆ ತಂದರೂ ಸತ್ತೋಗುತ್ತೆ. ಇದು ಬೇಕಾದರೆ 1 ದಿನ ಬೇಕಾದ್ರೆ ಇರುತ್ತೆ ಸರ್, ನೀರಿಂದ ಹೊರಗಡೆ ಬದುಕಿರುತ್ತೆ. ಅಷ್ಟು ಇಮ್ಯುನಿಟಿ ಪವರ್ ಇರುತ್ತೆ ಸರ್ ಇದಕ್ಕೆ. 1 ದಿವಸ ಬದುಕಿರುತ್ತೆ ಸರ್. ಕೆಲವು ಟೈಮಲ್ಲಿ ನಾನು ನನ್ನ ಪಾಂಡಿಂದ ರಾತ್ರಿ ಅದು ಯಾವಾಗ ನಾನು ಒಂದು 10 ಗಂಟೆ ರಾತ್ರಿ ನೋಡಿರ್ತೀನಿ, ಎಲ್ಲ ಕರೆಕ್ಟಾಗಿರುತ್ತೆ. ಬೆಳಗ್ಗೆ ಮಾರ್ನಿಂಗಲ್ಲಿ ಅದು ನೆಗೆದು ಹೊರಗಡೆ ಇರುತ್ತೆ. ಅದು ನೋಡಿದ್ರೆ ಅದು 12 ಗಂಟೆ ನೆಗೆದಿರುತ್ತೋ 1 ಗಂಟೆ ನೆಗೆದಿರುತ್ತೋ, ನಾನು ಬೆಳಗ್ಗೆ ಹೋಗಿ ಮಾರ್ನಿಂಗಲ್ಲಿ ಹೋಗಿ ನೋಡಿರೋದು ಜೀವಂತವಾಗಿರುತ್ತೆ ಸರ್. ಅದು ನಾನು ವಾಪಸ್ ರಿಟರ್ನು ನೀರಿಗೆ ಹಾಕ್ತೀನಿ, ಬದುಕಿರುತ್ತೆ ಸರ್. ಅಂದರೆ ನೀರಿಂದ ಹೊರಗೂ ಓಡಾಡ್ತಿರುತ್ತೆ ಅಂತ ಆಯ್ತು? ಹೊರಗೂ ಓಡಾಡಿರುತ್ತೆ ಸರ್. ಬಟ್ ಓಡಾಡುತ್ತೆ ಅಂದ್ಬಿಟ್ಟು ಹೊರಗಡೆ ಬಿಟ್ಟು ಸ್ವಲ್ಪ ಮ್ಯೂಕಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಇದು ಬೇರೆ ಮೀನುಗಳಲ್ಲಿ ನಾನು ಇಂಡಿಯಾದ ತಳಿಗಳಲ್ಲಿ ನೋಡಿದ್ದೀನಲ್ಲ, ಅದಕ್ಕಿಂತ ಹೊರಗಡೆ ನೀರಿಂದ ಹೊರಗಡೆ ತುಂಬ ಸಮಯ ಬದುಕೋ ಮೀನು ಅಂದರೆ ನನ್ನ ತಿಳಿದ ಮಟ್ಟಿಗೆ, ನನ್ನ ಜ್ಞಾನದ ಮಟ್ಟಿಗೆ ಇದೊಂದೇ ಮೀನು ಸರ್. ನೀರಿಂದ ಹೊರಗಡೆ ಅಷ್ಟು ಬದುಕತ್ತೆ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಅಕ್ಟೋಬರ್ 6ನೇ ತಾರೀಖು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ರಾಗಿಮುದ್ದನಹಳ್ಳಿಯ MP ಜಯರಾಮೇಗೌಡ ಹಾಗೂ MH ಶ್ರೀಮತಿಯವರ ಹೊಂಗೆಲಕ್ಷ್ಮಿ ಫಾರಂನಲ್ಲಿ. ನಾನು MP ಜಯರಾಮೇಗೌಡ. ನಾನು ಶ್ರೀಮತಿ. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇನೆ. ಎಲ್ಲರೂ ಬನ್ನಿ. ಬಾನು ಜೀವಿಗಳ ಸಮಪಾಲು ಹದವಾಗಿ ಮುದವಾಗಿ ಸಾಗೋಣ ಪದವಾಗಿ. ಈ ಬಾರಿಯ ಅತಿಥಿ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಪೂಜಾರಿಪಾಳ್ಯದ ಯುವ ಕೃಷಿಕ RS ನವೀನ್. ಕೃಷಿ ಪ್ರವಾಸೋದ್ಯಮ ಹಾಗೂ ಕೃಷಿ ನವೋದ್ಯಮಗಳ ಕುರಿತು ವಿಶೇಷ ಮಾಹಿತಿ, ಸಾವಯವ ಉತ್ಪನ್ನ ಹಾಗೂ ಎರೆಗೊಬ್ಬರದ ಪ್ರದರ್ಶನ ಹಾಗೂ ಮಾರಾಟ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ, ಭಾಗವಹಿಸಿ. ಅಕ್ಟೋಬರ್ 6ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ರಾಗಿಮುದ್ದನಹಳ್ಳಿ ಗ್ರಾಮದ MP ಜಯರಾಮೇಗೌಡ ಹಾಗೂ MH ಶ್ರೀಮತಿ ಅವರ ಹೊಂಗೆಲಕ್ಷ್ಮಿ ಫಾರಂನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಈ ಔಷಧೀಯ ಗುಣ ಇದೆ ಅಂತ ಹೇಳಿದ್ರಿ ಮಾಂಸಕ್ಕೆ, ಅದು ಒಂದೇನಾ ಅಥವಾ ರುಚಿಯಾಗೂ ಇರುತ್ತೆ ಮೀನು? ತುಂಬ ರುಚಿಯಾಗಿರುತ್ತೆ ಸರ್. ಇದು ಮಟನ್ ಥರ ಇರುತ್ತೆ. ಆಮೇಲೆ ಬೋನ್ ಎಲ್ಲ ತುಂಬ ಕಡಿಮೆ, ಬೆನ್ನಲ್ಲಿ ಒಂದು ಸ್ಟ್ರಿಪ್ ಮಾತ್ರ ಬರುತ್ತೆ. ಫುಲ್ಲು ಬೇರೆ ನೀವು ರೋಹು ಕಾಟ್ಲಾ ಮತ್ತು ತಿಲಾಪಿಗೆ ಹೋಲಿಸ್ಕೊಂಡ್ರೆ 80% ಕಡಿಮೆ ಮುಳ್ಳುಗಳು ಕಡಿಮೆ ಪ್ರಮಾಣ. ಎಷ್ಟು ಗ್ರಾಮ್ ಬರುತ್ತೆ ಇದು? ಇದು ಮಾರ್ಕೆಟಬಲ್ಸ್ 1.5 kg ವರೆಗೂ ಬರುತ್ತೆ ಸರ್. ನಾವು 8 ತಿಂಗಳು 9 ತಿಂಗಳು ಸಾಕಾಣಿಕೆ ಮಾಡಿದ್ರೆ 1.5 kg ತನಕ ಬರುತ್ತೆ. ನಾವು 10,000 ಮರಿಬಿಟ್ಟು ಅದೇ ಸೈಜ್ ಬರಲ್ಲ, ಬಟ್ ಎಲ್ಲ ಸೈಜ್ ವೇರಿಯೇಷನ್ ಬರುತ್ತೆ. 1.5 kg ವರೆಗೂ ಈ ಮೀನು ಬೆಳೆಯುತ್ತೆ ಸರ್. ಈಗ ನಿಮ್ಮ ಹತ್ರ ಇರೋ ಒಂದು ಅರ್ಧ ಎಕರೆ ಕೊಳದಲ್ಲಿ ಎಷ್ಟು ಮೀನು ಬಿಡ್ಬೋದು? ಅರ್ಧ ಎಕರೆ ಅಂದರೆ ನಾವು 10 ಕುಂಟೆ ಫಾಂಡ್ ಮಾಡಿದ್ವಿ. 10 ಕುಂಟೆಲಿ ನಾವು ಈಗ 3,000 3,500, ಈಗ ಅನುಭವ ಜಾಸ್ತಿ ಆದಂಗೆ ಒಂದು 100-200 ಜಾಸ್ತಿ ಮಾಡ್ಕೊಂತೀವಿ. ಒಂದು 3,000 3,500 4,000 10 ಕುಂಟೆಗೆ 4,000 ಸಫಿಷಿಯೆಂಟ್ ಸರ್. 4,000 ಸೀಡ್ ತಂದುಬಿಟ್ರೆ ನಮಗೆ ಸರ್ವಲಿಟಿ 80% ಸರ್ವಲಿಟಿ ಕೊಟ್ಟರೆ 3,000 3,200 ಮರಿ ನಮಗೆ ಹಾರ್ವೆಸ್ಟಿಂಗ್ ಟೈಮಲ್ಲಿ ಬದುಕಿರುತ್ತೆ ಸರ್. ನೀವು ಎಷ್ಟು ಉದ್ದದ ಮೀನು ಮರಿ ತರಿಸೋದು? ಆಲ್ಮೋಸ್ಟ್ ನಾವು 3 ಇಂಚ್ ಮರಿನೇ ತರಿಸೋದು ಸರ್. 3 ಇಂಚ್ ಮರಿ. ಅದಕ್ಕಿಂತ ಚಿಕ್ಕತ್ತಂದರೆ ಅದರಲ್ಲಿ ಸ್ವಲ್ಪ ಕೆನಾಬಲಿಸಮ್ ಇರುತ್ತೆ ಸರ್, ಒಂದಕ್ಕೊಂದು ತಿನ್ನುತ್ತೆ. ಬಟ್ 3 ಇಂಚು ಆಮೇಲೆ ರೇಟು ಕಡಿಮೆ ಇರುತ್ತೆ, ಮತ್ತು
ರೈತರಿಗೆ ನಾವು ದೊಡ್ಡದ ಮೀನು ತಗೊಬಂದ್ರು ಸ್ವಲ್ಪ ಒಂದು ತಿಂಗಳು ಬೇಗ ಕಲ್ಚರ್ ಆಯ್ತದೆ. ನಾವು ರೈತರು ಅದು ತರೋ ಉದ್ದೇಶ ಏನಂದ್ರೆ ಲಾಭ ಮಾಡೋ ಉದ್ದೇಶಕ್ಕೋಸ್ಕರ ಅಲ್ಲ, ಬೇಗ ತಂದಿನ್ನು ಬೇಗ ಮರಿ ಏನು ಎಲ್ಲಿಗೆ ಹೋಗ್ಬೇಕಾಗಿಲ್ವಲ್ಲ, ನಾವು ಸಂಪಾದನೆ ಮಾಡಬೇಕು ಅಂತ ತಂದಿರೋದ್ರಿಂದ ತಂದು ಅದನ್ನೇ ಸಾಕಿ ದಪ್ಪ ಮಾಡೋದು. ಈಗ ನಾವು 3 ಇಂಚು ಮರಿ ಸರಾಸರಿ ಒಂದು 6 ರೂಪಾಯಿಗೆ ತಗೊಬಂತು ಅಂದರೆ, ಬೇರೆ ಈಗ ನಮ್ಮ ಕರ್ನಾಟಕದಲ್ಲಿ ಅದು 10 ರೂಪಾಯಿಗೆ ಮಾರ್ತಾರೆ ಸರ್. ನಾವು ವಿಜಯವಾಡದಿಂದ ಡೈರೆಕ್ಟಾಗಿ ತರಿಸೋದ್ರಿಂದ ನಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ಮರಿಗಳು. ಒಂದು ವಾರ ಆದ್ರೆ 4 ಇಂಚು ಬರುತ್ತಲ್ಲ. ಈಗ ನಾವು ಉದ್ದೇಶ ದೊಡ್ಡದು ಮಾಡೋದು ತಾನೇ ತರೋದು, ದೊಡ್ಡದು ಮಾಡಿ ಎಲ್ಲಿಗೂ ಇದೋಗಿಲ್ಲ, ಬೇಗ ನಮಗೂ ಅದು ಖರ್ಚು ಉಳ್ಕೊಳತ್ತಲ್ಲ ಸರ್, ಅದು ಲಾಭ ಅಂತ ಕನ್ಸಿಡರ್ ಆಯ್ತದಲ್ವ. ಹಂಗಾಗಿ ನಾವು 3 ಇಂಚ್ ಮರಿನೇ ತರಿಸೋದು ಸರ್. ಈಗ ಒಂದು ಸಾರಿ ತರಿಸಿದ್ರೆ ಎಷ್ಟು ಮರಿ ತರಿಸ್ತೀರಾ ನೀವು? 10,000 15,000 ಈ ಥರ ಮರಿ ತಗೋಬತ್ತೀನಿ ಸರ್. ಅದು ತಂದ ಮೇಲೆ ನೇರವಾಗಿ ಕೊಳಕ್ಕೆ ಬಿಡ್ತೀರಾ ಅಥವಾ ಅದಕ್ಕಿಂತ ಮುಂಚೆ ಒಂದು ಜಾಗದಲ್ಲಿ ಬಿಟ್ಕೊಂಡು ಆಮೇಲೆ ಕೊಳಕ್ಕೆ ಬಿಡ್ತೀರಾ? ಹೇಗೆ ಸಾಕಾಣಿಕಾ ವಿಧಾನ? ಸಾಕಾಣಿಕಾ ವಿಧಾನ ಅಲ್ಲಿ 3 ಇಂಚ್ ಮರಿಗಳು ನಾವು ನರ್ಸರಿದು ಕೊಳ ಅಂತ ಮಾಡ್ಕೊಂಡಿದ್ದೀವಿ ಸರ್, ನರ್ಸರಿ ಪಾಂಡ್ ಅಂತ ಮಾಡ್ಕೊಂಡಿದ್ದೀವಿ. ಅಲ್ಲಿ ಒಂದು 3 ತಿಂಗಳು ಸಾಕಿ ಒಂದು ಸರಾಸರಿ ಒಂದು 80ರಿಂದ 100 ಗ್ರಾಮ್ ಬರೋವರೆಗೂ ಪ್ರತಿ ಮರಿ ಅಲ್ಲಿ ಇಟ್ಟಿರ್ತೀವಿ ಸರ್. 3 ತಿಂಗಳಾದಮೇಲೆ ಕಲ್ಚರ್ ಪಾಂಡಿಗೆ ಶಿಫ್ಟ್ ಮಾಡ್ತೀವಿ ಸರ್. ಅಂದರೆ ಸಾಕುವಂಥ ಕೊಳಕ್ಕೆ ಶಿಫ್ಟ್ ಮಾಡ್ತೀವಿ ಸರ್. ಅಲ್ಲಿ ನಿಮಗೆ 6ರಿಂದ 8 ತಿಂಗಳಲ್ಲಿ ಬಂದ್ಬಿಡುತ್ತೆ? ಇಲ್ಲ ಸರ್, ಅಲ್ಲಿ ಒಂದು 4 ತಿಂಗಳು 4.5 ತಿಂಗಳಲ್ಲಿ ಟೋಟಲಿ ಕಲ್ಚರ್ ನಾವು 3 ಇಂಚ್ ಮರಿ ತಗೊಬಂದ್ರೆ 8 ತಿಂಗಳು ಸಾಕ್ತೀವಿ ಸರ್ ಅಷ್ಟೇ. 8 ತಿಂಗಳಲ್ಲಿ 1.5 kg ಬರುತ್ತಾ? 1 kg ಬರುತ್ತೆ ಸರ್. 1.5 kg ಅಂದ್ರೆ 9 ತಿಂಗಳು ಬರಬೇಕು. 9 ತಿಂಗಳಾದ್ರೆ 1.5 kg ಬರುತ್ತೆ. ಎಲ್ಲ ಮೀನುಗಳು ಬರೋಲ್ಲ ಸರ್. ಒಂದು 500 ಮೀನು 1.5 kg ಬರುತ್ತೆ, 500 ಮೀನು 1 kg ಬರುತ್ತೆ, 500 ಮೀನು 800 ಗ್ರಾಮ್ ಬರುತ್ತೆ, 500 ಮೀನು 700 ಗ್ರಾಮ್ ಬರುತ್ತೆ, 500 ಮೀನು 600 ಗ್ರಾಮ್ ಬರುತ್ತೆ, 500 ಮೀನು 500 ಗ್ರಾಮ್ ಬರುತ್ತೆ. ಎಲ್ಲ ಸೈಜಲ್ಲೂ ಬರುತ್ತೆ ಸರ್. ಯಾವ ಸೈಜ್ ಬಂದರೂ ಮಾರ್ಕೆಟೇ ಇದೆ? ಯಾವ ಸೈಜ್ ಬಂದರೂ ಮಾರ್ಕೆಟೇ ಇದೆ. ಆದರೆ ನಾವು 700ರಿಂದ 800 ಮೇಲ್ಗಡೆ ಇದ್ರೆ ಲಾಭಾಂಶ ಜಾಸ್ತಿ ಸಿಗುತ್ತೆ ಸರ್. 700ರಿಂದ 800 ಗ್ರಾಮ್ ಮೇಲ್ಗಡೆ ಇದ್ರೆ 300 ರೂಪಾಯಿ ಇದೆ ಫಾರ್ಮ್ ರೇಟು. 500ರಿಂದ 700 ಗ್ರಾಮ್ವರೆಗೆ ಇದ್ರೆ 250 ರೂಪಾಯಿ ಐತೆ. 500 ಗ್ರಾಮಿಂದ 300 ಗ್ರಾಮ್ ಕೆಳಗಡೆ ಇದ್ರೆ 180 ರೂಪಾಯಿ ಐತೆ. 300 ಗ್ರಾಮ್ ಕೆಳಗಡೆ ಇದ್ರೆ 100 ರೂಪಾಯಿ ಐತೆ ಸರ್. ಸೈಜ್ ಮೇಲೆ ರೇಟು ಸರ್. ಈಗ ನೀವು ಮೀನು ಕೊಳ ಎಲ್ಲ ಮಾಡ್ಕೊಂಡೆ ಅಂದ್ರಲ್ಲ, ಅದಕ್ಕೆ ಇಲಾಖೆಯಿಂದ ಏನಾದ್ರು ನೆರವು ಸಿಗ್ತಾ ನಿಮಗೆ? ಇಲಾಖೆಯಿಂದ ಒಂದು ಪಾಂಡಿಗೆ ಮಾತ್ರ ನೆರವು ಸಿಕ್ತು ಸರ್. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಒಂದು ಯೋಜನೆಯಲ್ಲಿ ಜನರಲ್ಲು ಮತ್ತು SC ST ಲೇಡೀಸ್ಗೆ 60% ಸಬ್ಸಿಡಿ ಇದೆ ಸರ್. ಬೇರೆ ಕ್ಯಾಟಗರಿಗೆ 40% ಸಬ್ಸಿಡಿ ಇದೆ. 3 ವರ್ಷ ಟೈಮ್ ತಗೊಳ್ಳುತ್ತೆ ಸರ್. ಈ ಸಲ ಮಾರ್ಚ್ ತಿಂಗಳಲ್ಲಿ ಬಂದೈತೆ ಸರ್. 3 ವರ್ಷದಿಂದ ನಾವು ಪ್ರತಿ ಒಂದು ಇದನ್ನು ಅಂತ ತಲುಪಿ 3 ವರ್ಷದಿಂದ ಹಿಂದೆ ಬರಬೇಕಾಗಿದ್ದು. ಇನ್ನೇನಾದ್ರು ನೆರವು ಸಿಕ್ಕಿದೆಯಾ ಇಲಾಖೆಯಿಂದ? ಏನು ಸಿಗೋಲ್ಲ ಸರ್. ಯಾರೂ ಇಲಾಖೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡೋಗೇ ಇಲ್ಲ, ಎಲ್ಲ ನೀವೇ ಮಾಡ್ಕೊಂಡ್ರೆ? ಹೌದೌದು ಸರ್. ಓಕೆ. ಈಗ ಮರಲ್ ಮೀನು ಸಾಕಣೆ ಮಾಡಬೇಕು ಅಂತಂದರೆ ಆಹಾರ ಬಹಳ ಪ್ರಧಾನವಾಗಿ ಖರ್ಚಾಗುತ್ತೆ ಅಂದರೆ ಅಲ್ವಾ? ಏನಕ್ಕೆ ಅಷ್ಟೊಂದು ಖರ್ಚಾಗುತ್ತೆ ಆಹಾರಕ್ಕೆ? ಏನು ಕೊಡಬೇಕು ಇದಕ್ಕೆ? ಹೇಗೆ ಸರ್? ಈ ಮೀನು ಬೆಳವಣಿಗೆ ಬೆಳಿಬೇಕು ಅಂದರೆ ಇದು ತಿನ್ನೋ ಆಹಾರದಲ್ಲಿ ಮಿನಿಮಮ್ಮು ಕಡಿಮೆ ಅಂದ್ರೂ 40% ಪ್ರೋಟೀನ್ ಅಂಶ ಇರಬೇಕು ಸರ್. ಆ ಫುಡ್ಡಲ್ಲಿ 40% ಕೆಳಗಡೆಗೆ ಪ್ರೋಟೀನ್ ಇದ್ದರೆ ಈ ಮೀನು ಬೆಳವಣಿಗೆ ಆಗೋದಿಲ್ಲ. 40% ಪ್ರೋಟೀನ್ ನಾವು ಪಿಲೇಟ್ ನಾವು ಒಂದು ಕಮರ್ಷಿಯಲಿ ಫುಡ್ಡು ತಗೊಂಡ್ರೆ ಮಿನಿಮಮ್ ಯಾವುದೇ ನೀವು ಕಂಪ್ನಿದು ತಗೊಂಡ್ರು 100 ರೂಪಾಯಿ, ಕಡಿಮೆ ಅಂದರೆ ಕಡಿಮೆ 100 ರೂಪಾಯಿ ಸರ್. 110 120ವರೆಗೂ ರೇಟ್ ಇದೆ 1 kg ಫೀಡ್ಗೆ ರೇಟು. ಹಾಗಾಗಿ ಫೀಡ್ ಈಗ ನಾವು ಸರಾಸರಿ 1 kg ನಾವು ಮೀನು ಉತ್ಪಾದನೆ ಮಾಡ್ತೀವಿ ಅಂದರೆ 1.5 kg ಫೀಡ್ ಮೇಯುತ್ತೆ ಸರ್. ಒಂದು ಮೀನು 1 kg ಮೀನು ಪ್ರೊಡಕ್ಷನ್ ಮಾಡಬೇಕು ಅಂದರೆ FCRದು 1.5 kg ಬರುತ್ತೆ ಸರ್. ಹಾಗೆ ಫೀಡು ತುಂಬ ಇಂಪಾರ್ಟೆಂಟು ಸರ್. ಫೀಡು ನಾವು ಬೇರೆ 40 ರೂಪಾಯಿಗೂ ಸಿಗುತ್ತೆ ಮಾಮೂಲಿ IMCಗೆ ಹಾಕೋ ಫೀಡು. ಅದರಲ್ಲಿ 25% 30% ಪ್ರೋಟೀನ್ ಅಂಶ ಇರುತ್ತೆ. ಅದನ್ನು ಹಾಕಿದರೆ ಈ ಮೀನು ಬೆಳವಣಿಗೆ ಬೆಳೆಯಲ್ಲ ಸರ್. ಇದಕ್ಕೆ ಅಂತಲೇ ಸ್ಪೆಷಲಿ ಇದು ವಿಶೇಷವಾಗಿ ಒಂದು ಫೀಡ್ ತಯಾರು ಮಾಡಿರ್ತಾರೆ ಸರ್. ಮರಲ್ ಮೀನಿಗೋಸ್ಕರನೇ ತಯಾರು ಮಾಡಿರ್ತಾರೆ ಸರ್. 40% ಪ್ರೋಟೀನ್ ಅಂಶ ಇರುವಂಥ ಇದು. ಈಗ ಅದನ್ನು ನೀವು ಇನ್ನೂ ತಿಳ್ಕೊಂಡಿಲ್ಲ, ಹೇಗೆ ನೀವೇ ಮಾಡ್ಕೋಬೋದು? ಇಲ್ಲ ಸರ್, ಇದನ್ನ ತಿಳ್ಕೊಳ್ಳೋಕ್ಕೋಸ್ಕರ ನಾನು ಒಂದು ವಾರ ಟ್ರೈನಿಂಗ್ ಮಾಡಿದ್ದೀನಿ. ಆ ಫೀಡ್ ಬಗ್ಗೆನೇ ನಾವು ಮನೆಯಲ್ಲಿ ಯಾವ ಥರ ಇದು ಮರಲ್ಗೆ ಇದು ಮಾಡಬೇಕು ಅಂದ್ಬಿಟ್ಟು ಮಾಡಿದ್ದೀನಿ. ಬಟ್ ತುಂಬ ಕಷ್ಟ ಇದೆ ಸರ್. ಮರಲ್ಗೆ ಫೀಡ್ ತಯಾರು ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಇದು ಫ್ಲೋಟಿಂಗ್ ಫೀಡು. ನಾವು ಹಾಕೋ ಫೀಡು ಅದು ತಿನ್ನೋವರೆಗೂ ಫ್ಲೋಟಿಂಗ್ ಆಗ್ತಾನೆ ಇರುತ್ತೆ, ಮೇಲ್ಗಡೆ ತೇಲ್ತಾ ಇರುತ್ತೆ. ಆ ಫ್ಲೋಟಿಂಗ್ ಮಾಡಬೇಕು ಅಂದರೆ ಅದು ಮಿಷಿನರಿ ಎಕ್ಸ್ಕ್ರೂಡರ್ ಅಂತ ಬರುತ್ತೆ. ಅದನ್ನು ತಗೋಬೇಕು ಅಂದರೆ ಒಂದು ಕಡಿಮೆ ಎಕ್ಸ್ಕ್ರೂಡರ್ ಅಂದ್ರೆ 5 ಲಕ್ಷ ರೂಪಾಯಿ ಎಕ್ಸ್ಕ್ರೂಡರು. ಈಗ ನಾವು ಕಂಪ್ನಿಯಿಂದ ಬೇರೆ ಯಾವುದೇ ಕಂಪ್ನಿ ಆದರೂ ನಾವು ಫೀಡ್ ಪರ್ಚೇಸ್ ಮಾಡ್ತಾ ಇರೋರು ಅವ್ರ ಹತ್ರ ಇರೋ ಎಕ್ಸ್ಕ್ರೂಡರು 1 ಕೋಟಿ ಎಕ್ಸ್ಕ್ರೂಡರು. ಒಬ್ಬ ಸಾಮಾನ್ಯ ರೈತ ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ. ಹಂಗಾಗಿ ಅದು ಸ್ವಲ್ಪ ಕಷ್ಟ ಐತೆ ಸರ್. ಗೊತ್ತಿದ್ರು ನೀವು ಆಹಾರ ತಯಾರು ಮಾಡೋಕ್ಕಾಗ್ತಿಲ್ಲ. ಆಮೇಲೆ ಕಂಪ್ನಿಗಳು ಬಲ್ಕಾಗೆ ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದ್ರಿಂದ ಅವ್ರಿಗೆ ಒಂದು ಮಾರ್ಜಿನಲ್ಲಿ ರಾ ಮೆಟೀರಿಯಲ್ಗಳು ಸಿಗುತ್ತೆ. ಅವ್ರ ಪ್ರೊಡಕ್ಷನ್ ಕಾಸ್ಟು ಕಡಿಮೆ ಆಗುತ್ತೆ. ನಾವು 1 ಟನ್ನು 5 ಟನ್ 10 ಟನ್ ಪ್ರೊಡಕ್ಷನ್ ಮಾಡೋಕ್ಕೆ ಕಾಸ್ಟು ಒಂದು 5 ರೂಪಾಯಿ ವ್ಯತ್ಯಾಸ ಬರ್ಬೋದು ಸರ್. ಮಾರ್ಕೆಟಲ್ಲಿರೋ ಕಮರ್ಷಿಯಲ್ ಫೀಡ್ಗೂ ನಾವು ತಯಾರು ಮಾಡೋ ಫೀಡ್ಗೂ ಒಂದು 5 ರೂಪಾಯಿ ವ್ಯತ್ಯಾಸ ಬರ್ಬೋದು ಅಷ್ಟೇ. ಹಂಗಾಗಿ ಅದು ಯಾಕೆ ಅಷ್ಟೊಂದು ಕಷ್ಟಪಡಬೇಕು ಅಂತ ಅದನ್ನೇ ತಗೊಂಡ್ಬಿಡ್ತೀವಿ. ಹೌದು ಸರ್. ಅಲ್ವಾ?
ಈಗ ಫೀಡ್ ಕಾಸ್ಟ್ ಬಿಟ್ಟರೆ ಬೇರೆ ಇನ್ನೇನು ಖರ್ಚು ಬರಲ್ವಾ? ಫೀಡು ಅಂದರೆ ಮರಿದು ಕಾಸ್ಟು ಒಂದು 5%, ಇನ್ನು ಬೇರೆ ಯಾವುದು ಆಲ್ಮೋಸ್ಟ್ 90% ಫೀಡ್ ಕಾಸ್ಟೇ ಜಾಸ್ತಿ ಬರೋದು ಸರ್. ಮರಿದು ಒಂದು 10,000 ಮರಿಗೆ ನೀವು ಒಂದು ₹6 ₹10 ಅಂತ ಸರಾಸರಿ ಕನ್ಸಿಡರ್ ಇಟ್ ಮಾಡ್ಕೊಂಡ್ರು ನಾವು ಕರ್ನಾಟಕದಲ್ಲಿ ತಗೊಳ್ಳೋದು. 10,000 ಮರಿಗೆ ₹1,00,000 ಮರಿಗಳ ಖರ್ಚಾಯ್ತದೆ. ಒಂದು ₹50,000 ಮೆಡಿಸಿನ್ ಬರ್ಬೋದು ಸರ್. ಒಂದು ಕಲ್ಚರ್ ಒಂದು 8 ತಿಂಗಳು 9 ತಿಂಗಳು ಪೀರಿಯಡಲ್ಲಿ ಮೆಡಿಸಿನ್ ಕಾಸ್ಟ್ ಬರ್ಬೋದು. ಮೆಡಿಸಿನ್ ಅಂದ್ರೇನು? ಮೆಡಿಸಿನ್ ಅಂದರೆ ಈಗ ನಾವು ಸ್ವಲ್ಪ ಹೈ ಡೆನ್ಸಿಟಿಯಲ್ಲಿ ಸಾಕ್ತಾ ಇರ್ತೀವಿ ಸರ್. ಈಗ ನಾವು ಕೆರೆ ಕಟ್ಟಲಾದರೆ ಈಗ ನಾವು ಸಾಕೋದು ಡೆನ್ಸಿಟಿ ಪ್ರಮಾಣ ಜಾಸ್ತಿ, ತುಂಬ ಪ್ರಮಾಣ. ನಾವು ರೋವು ಕಟ್ಲಾಬಿಟ್ರೆ 10 ಕುಂಟೆ ಪಾಂಡಲ್ಲಿ ಒಂದು 1,000-2,000 ಬಿಡ್ಬೋದು ಅಷ್ಟೇ. ಇದಾದರೆ ಒಂದು 3,000-4,000 ಬಿಟ್ಟಿರ್ತೀವಿ ಸರ್. ಡೆನ್ಸಿಟಿ ಪ್ರಮಾಣ ಜಾಸ್ತಿ ಇರುತ್ತೆ. ಆ ಗಲೀಜಾಗೋ ಪ್ರಮಾಣ, ವೇಸ್ಟೇಜ್ ಏನು ಮೀನು ತಿಂದಂಥ ಫೀಡು ವೇಸ್ಟೇಜ್ ಆಗಿ ಕನ್ವರ್ಟ್ ಆದದ್ದು ಅದು ಸ್ಲಡ್ಜ್ ಅಂತ ಹೇಳ್ತಾರೆ. ಅದು ಬಾಟಮಲ್ಲಿ ಹೋಗಿ ಸ್ಟೋರೇಜ್ ಆಗ್ತಾ ಇರುತ್ತೆ. ಅದರಿಂದ ನೀರು ಗಲೀಜಾಗ್ತಾ ಇರುತ್ತೆ. ಆದರೆ ನೀರೆಲ್ಲ ನಾವು ಚೆನ್ನಾಗಿ ಶುಚಿತ್ವವಾಗಿ ಇಟ್ಕೋಬೇಕು ಅಂದರೆ ಪ್ರೋಬಯೋಟಿಕ್ ಹಾಕಬೇಕು. ಆವಾಗವಾಗ ಒಂದು ವಾರಕ್ಕೊಂದ್ಸಲನಾದ್ರೂ ಸ್ಯಾನಿಟೈಸರ್ ಮಾಡ್ತಾ ಇರಬೇಕು ನೀರನ್ನು. ಅದಕ್ಕೆಲ್ಲ ಸ್ಯಾನಿಟೈಸರ್ಗೆ BKC80 ಅಂತ ಬರುತ್ತೆ, ಮತ್ತು ಅಯೋಡಿನ್ ಅಂತ ಬರುತ್ತೆ, ಆಮೇಲೆ ಸುಣ್ಣ ಹಾಕಬೇಕು, ಉಪ್ಪು, ಇವೆಲ್ಲ ಆ ಮೆಡಿಸಿನ್ ಕಾಸ್ಟಲ್ಲೇ ಬರುತ್ತೆ ಸರ್. ಮತ್ತು ಕೆಲವು ಟೈಮಲ್ಲಿ ಡಿಸೀಸ್ಗಳು ಬಂದಾಗ ಆಂಟಿಬಯೋಟಿಕ್ ಕೊಡಬೇಕಾಗತ್ತೆ, ಆಂಟಿಬಯೋಟಿಕ್ಗಳದು ಅವೆಲ್ಲ ಖರ್ಚು ಇದರಲ್ಲಿ. ಆಮೇಲೆ ಮೀನು ಬೆಳವಣಿಗೆ ಹೊಂದಬೇಕು ಅಂದರೆ C ವಿಟಮಿನ್ ಕೊಡಬೇಕಾಗತ್ತೆ. C ವಿಟಮಿನು ಇಮ್ಯುನಿಟಿ ಬೂಸ್ಟ್ ಆಗೋಕ್ಕೋಸ್ಕರ, ಮತ್ತು ಲಿವರ್ ಟಾನಿಕು ಚೆನ್ನಾಗಿ ಕೆಲಸ ಮಾಡಲಿ ಲಿವರ್ದಿದು ಅಂತ ಲಿವರ್ ಟಾನಿಕ್ ಕೊಡಬೇಕಾಗತ್ತೆ. ಮತ್ತು ಗಟ್ಟು ಚೆನ್ನಾಗಿರಲಿ, ಫೀಡ್ ಇಂಟ್ಯಾಕ್ಟ್ ಮಾಡೋದು ಚೆನ್ನಾಗಿ, ಅದು ಅದ್ರಲ್ಲಿ ಏನು ಪ್ರೋಟೀನ್ ಇರುತ್ತೆ ಅದನ್ನು ಅಬ್ಸರ್ವ್ ಮಾಡಲಿ ಅನ್ನೋಕ್ಕೋಸ್ಕರ ಗಟ್ ಪ್ರೋಬಯೋಟಿಕ್ ಕೊಡಬೇಕಾಗತ್ತೆ. ಇದೆಲ್ಲ ಮೆಡಿಸನ್ ಲಿಸ್ಟಲ್ಲೇ ಬರುತ್ತೆ ಸರ್. ಮಕ್ಕಳು ಸಾಕ್ದಂಗೆ ಸಾಕ್ಬೇಕು. ಹೌದೌದು ಸರ್. ಇದು ಜೀವಿಗಳಾದ್ರಿಂದ ಅವು ಮಕ್ಕಳು ಸಾಕ್ದಂಗೆ ಸಾಕ್ಬೇಕು ಸರ್. ಈಗ ಈ ಸಾಕಾಣಿಕಾ ವಿಧಾನನ ಕಲ್ತ್ಕೊಳ್ಳೋಕ್ಕೆ 3 ವರ್ಷ ಆಯ್ತು ನಿಮಗೆ? ಇನ್ನೂ ಕಲಿತಾನೆ ಇದ್ದೀನಿ ಸರ್. ಕಲ್ತಿದ್ದೀನಿ ಅಂತ ಇನ್ನೂ ಇಲ್ಲ, ಇನ್ನೂ ಕಲಿತಾನೆ ಇದ್ದೀನಿ. 5 ಲಕ್ಷ ಲಾಸ್ ಮಾಡ್ಕೊಂಡೆ ಅಂದ್ರಲ್ಲ, ಲಾಸ್ ಆಯಿತು? ಇದುವರೆಗೂ ಅದು ಉತ್ತರ ಇದುವರೆಗೂ ಕಂಡಿಡಿಯಕ್ಕೆ ಆಗಿಲ್ಲ ಸರ್. ಏನು ಕ್ಲಾಸ್ ಆಯಿತು ನನ್ನ ಕಡೆಯಿಂದ? ನೋಡಿ, ನಾನು 10 ಗುಂಟೆ ಪಾಂಡಲ್ಲಿ ನಾನು 3,000 ಬಿಡ್ತೀನಿ ಅಂತ ಹೇಳಿದೆ. ಅದೇ ಪಾಂಡಲ್ಲಿ ನಾನು ಮೊದಲನೇ ಕಲ್ಚರ್ ಮಾಡಿದಾಗ 12,000 ಮರಿಬಿಟ್ಟಿದ್ದೆ ಸರ್. ಡೆನ್ಸಿಟಿ ತುಂಬ ಜಾಸ್ತಿ ಇತ್ತು, ನೀರು ಬೇಗ ಗಲೀಜಾಯ್ತಿತ್ತು. ಆಮೇಲೆ ನಮ್ಮ ತಪ್ಪು ತಿಳುವಳಿಕೆ ಬೇರೆಯವ್ರನ್ನ ಮಾಡಿಸಿದ್ದು ಇದು. ಅದು ಎಷ್ಟು ಪ್ರಮಾಣದಲ್ಲಿ ಬಿಡಬೇಕು 10 ಗುಂಟೆ ಪಾಂಡಲ್ ಅಂತ ನಮಗೆ ಗೊತ್ತಿರಲಿಲ್ಲ. ಆಯಿತು. ಆಮೇಲೆ ₹12 ಕೊಟ್ಟು ಮರಿ ತೊಗೊಂಬಂದಿದ್ದೆ ಸರ್. ಒಂದು ಮರಿನ, ಇದೇ ಸೈಜ್ ಮರಿನ ₹12 ಕೊಟ್ಟು ತೊಗೊಂಬಂದಿದ್ದೆ. ಆ ರೇಟು. ಆಮೇಲೆ ಫೀಡು ಈಗ ನಾನು ಒಂದು ಸರಾಸರಿ ಒಂದು ₹98 ತಗೊಬರ್ತಾಯಿದ್ದೀನಿ ಒಂದು 6 mm ಫೀಡ್ನ. ಆವಾಗ ಅದನ್ನೇ ಫೀಡ ₹110 ತಗೊಬತ್ತಿದ್ದೆ. ಅದೇ ಸೇಮ್ ಕಂಪ್ನಿ ಫೀಡ್ನೇ. ಡೀಲರಿಂದ ಡೀಲರ್ಗೆ ವ್ಯತ್ಯಾಸ ಇರುತ್ತೆ. ಇದು ಮಾರ್ಕೆಟಲ್ಲಿ ಅನುಭವ ಆದಂಗೆ ಇದು ಒಂದು ಫೀಲ್ಡಲ್ಲಿ ಎಲ್ಲೆಲ್ಲಿ ಕಾಸ್ಟನ್ನು ರೆಡ್ಯೂಸ್ ಮಾಡ್ಬೋದು ಅಲ್ಲಿ ಕಡಿಮೆ ಮಾಡ್ಕೋಬೋದು. ಬೇರೆ ಬೇರೆ ಡೀಲರ್ಗಳು ಕಡಿಮೆ ಬರುತ್ತೆ. ಒಂದು ಕಾಂಟ್ಯಾಕ್ಟ್ ಬೆಳೆಯುತ್ತೆ. ಮರಿ ಇಲ್ಲಿ ₹10 ಸಿಗುತ್ತೆ, ಬೇರೆ ಅದೇ ಸೈಜ್ ಮರಿ ಬೇರೆ ಎಲ್ಲ ₹5 ಸಿಗುತ್ತೆ. ಅಲ್ಲಿಂದ ಹಂಗೆ ಅನುಭವ ಆದಂಗೆ ಅದು ಕಾಸ್ಟ್ ರೆಡ್ಯೂಸ್ ಕಡಿಮೆ ಮಾಡ್ಕೋಬೋದು ಸರ್. ಬಂಡವಾಳ ಎಷ್ಟು ಹಾಕಿದ್ರಿ ಸರ್? ಬಂಡವಾಳ 10,000 ಮರಿ ಸಾಕ್ತೀವಿ ಅಂತಂದರೆ ಒಂದು ಬ್ಯಾಚ್ಗೆ ನಾವು ಒಂದು 8 ತಿಂಗಳು 8.5 ತಿಂಗಳು 9 ತಿಂಗಳು ಸಾಕ್ತೀವಿ ಅಂದರೆ ನಮ್ಗೆ 10 ಲಕ್ಷ ಖರ್ಚು ಬೀಳುತ್ತೆ ಸರ್. 10 ಲಕ್ಷ ಖರ್ಚು ಬೀಳುತ್ತೆ. ಫೀಡು, ಸೀಡು, ಮೆಡಿಸನ್ ಇದರಿಂದ 3 ಸೇರಿ 10 ಲಕ್ಷ ಸರಾಸರಿ ಖರ್ಚು ಬೀಳುತ್ತೆ ಸರ್. ಎಷ್ಟು ಮರಿಗೆ? 10,000 ಮರಿಗೆ ಸರ್. ಅಷ್ಟೊಂದು? ಅಷ್ಟು ಖರ್ಚು ಬೀಳುತ್ತೆ ಸರ್. ಆದಾಯ ಎಷ್ಟು ಬರ್ಬೋದು? ಆದಾಯ ಚೆನ್ನಾಗಿ ಆಯ್ತು ಅಂದರೆ ಸರ್, 1 ಟನ್ ಪ್ರೊಡಕ್ಷನ್ ಚೆನ್ನಾಗಾಯಿತು. ಒಂದು ಈಗ ಫಸ್ಟ್ ಕ್ವಾಲಿಟಿ ಅಂತ ಹೇಳ್ತಾರೆ, ಎಬೋ 700-800 ಗ್ರಾಮ್ ಮೇಲ್ಗಡೆ ಬರೋ ಮೀನನ್ನು ಫಸ್ಟ್ ಕ್ವಾಲಿಟಿ ಅಂತ ಹೇಳ್ತಾರೆ. ಫಸ್ಟ್ ಕ್ವಾಲಿಟಿದು ಒಂದು ಸರಾಸರಿ ಜಾಸ್ತಿ ಮೀನುಗಳು ಬಂದರೆ ಒಳ್ಳೆ ಆದಾಯ ಸಿಗುತ್ತೆ ಸರ್. ₹300 ಸಿಗುತ್ತೆ. ಅದೇ ನಾವು 50 ಗ್ರಾಮ್ ಕಡಿಮೆನೂ ಬಂತಂದರೆ ಸೆಕೆಂಡ್ ಗ್ರೇಡ್ಗೆ ಕನ್ಸಿಡರ್ ಆಯ್ತದೆ. ಅದು ಗ್ರೇಡ್ ಕನ್ಸಿಡರ್ ಆದಾಗ ₹250 ರೇಟ್ ಬರುತ್ತೆ. ₹50 ಅಲ್ಲೇ ನಷ್ಟ ಆಯ್ತಲ್ಲ ಸರ್. ಪುನಃ ಫಸ್ಟು ಸೆಕೆಂಡ್ ಆಲ್ಮೋಸ್ಟ್ ಬಂದರೆ ಒಳ್ಳೆ ಇದು ಇಳುವರಿ ಬರ್ತದೆ, ಲಾಭಾಂಶ ಜಾಸ್ತಿ ಬರುತ್ತೆ ಸರ್. ಫಸ್ಟು ಸೆಕೆಂಡ್ ದಾಟಿ ನಾವೆಲ್ಲ 3rd ಮತ್ತು 4th ಗ್ರೇಡ್ ಬಂತು ಅಂದರೆ ಲಾಭಾಂಶ ತುಂಬ ಕಡಿಮೆ ಆಗೋಯ್ತೆ ಸರ್. 250ರಿಂದ 180 ಬಂದ್ಬಿಡ್ತದೆ. ₹70 ಲಾಸ್ ಆಯ್ತದೆ. ಅಲ್ಲ, ಈಗ ನೀವು 10 ಗುಂಟೆ ಜಾಗದಲ್ಲಿ 4,000 ಮೀನು ಮರಿ ಬಿಡ್ತೀವಿ. 4,000 ಮೀನು ಮರಿ ಬಿಡ್ತೀವಿ. ಈ 4,000 ಮೀನು ಮರಿಯಿಂದ ಎಷ್ಟು kg ಇಳುವರಿ ಬರುತ್ತೆ ನಿಮಗೆ? ನಾನು ಒಂದು 2 ಟನ್ನು 2.25 ಟನ್ನು ಈ ಥರನೇ ನಾನು ಉತ್ಪಾದನೆ ಮಾಡಿರೋ ಸರ್. ಇನ್ನೂ 2,500 kg 2,500 kg 3,000 kg ಗಂಟ್ಲೂ ಮಾಡ್ತಾ ಒಂದು 100 kg 200 kg ವ್ಯತ್ಯಾಸ ಬರುತ್ತಾರೆ ಸರ್. ಆಯ್ತು, 2,500 ಅಂತಲೇ ಇಟ್ಕೊಳ್ಳೋಣ. ₹300 ಅಂತಾನೆ ಹೇಳಿದ್ರು 300 ಆ ಥರ ನಾವು ತಪ್ಪು ಕಲ್ಪನೆ ಸರ್. 300 ನಾನು ಮೀನು ಸಾಕೋಗಿ ಹಿಂಗೇನೆ ಹೇಳಿದ್ರು ಬೇರೆಯವರು. 10,000 ನೀವು ಮರಿ ಸಾಕಿದ್ರೆ 10,000 ಮರಿ ಸಾಕಿದ್ರೆ ನಿಮಗೆ ಎಲ್ಲ 1 kg ಬತ್ತು ಅಂದರು. 10 ಟನ್ ಇದಾಯಿತು. 10 ಟನ್ ₹300 ಮಾರಿದ್ರು ₹30 ಲಕ್ಷ ದುಡ್ಡು ಆಯಿತು. ₹30 ಲಕ್ಷ ₹15 ಲಕ್ಷ ಖರ್ಚು ಫೀಡ್ ಕಳೆದಾಕ್ಬಿಟ್ರೆ ನಿಮ್ಗೆ ₹15 ಲಕ್ಷ ಲಾಭ ಉಳಿಯುತ್ತೆ ಅಂತ ಹೇಳಿದರು. ಆ ಥರ ಅಲ್ಲ ಸರ್, ಗ್ರೌಂಡ್ ರಿಯಾಲಿಟಿನೇ ಬೇರೆ ಇರುತ್ತೆ. ಹೇಳ್ಬಿಡಿ. ಸೈಜ್ ವೈಸಲ್ಲಿ ಇದಾಗುತ್ತೆ ಸರ್. ಎಲ್ಲ ಒಂದೇ ಗಾತ್ರ ಬರಲ್ವ ಸರ್. ನೀವು ₹300 ಒಂದೇ ಗಾತ್ರ ಬರಲ್ವಲ್ಲ. ಅದರಲ್ಲಿ ಒಂದು 30% ಮಾತ್ರ ಬರುತ್ತೆ. ಇನ್ನೊಂದು 30% ಸೆಕೆಂಡ್ ಗ್ರೇಡ್ ಇರುತ್ತೆ. ಇನ್ನೊಂದು 30% ಅದನ್ನೇ ಸರಾಸರಿ ಇಟ್ಕೊಂಡ್ರೆ 2,000 kg ಇನ್ಕೋಬೋದಾ?
ಕೆಜಿ ಪ್ರೊಡಕ್ಷನ್ ಬರುತ್ತೆ ಸರ್, 2 ಟನ್ನೇ ಬರುತ್ತೆ. ಬಟ್ ಗಾತ್ರದಲ್ಲಿ ಚೇಂಜ್ ಇರುತ್ತಲ್ಲ ಸರ್. ರೇಟು 100 ರೂಪಾಯಿಂದನೂ ಕೊಡ್ತೀವಲ್ಲ ಸರ್. 300 ಗ್ರಾಮ್ ಕೆಳಗಡೆ ಇರೋದನ್ನ 100 ರೂಪಾಯಿ ಕೊಡ್ತೀವಿ. ಆಯ್ತು, ನಿಮ್ಗೆ ಎಷ್ಟು ಆದಾಯ ಬರ್ತಿದೆ? ನಮಗೆ ಒಂದು ಸರಾಸರಿ ಒಂದು 230 ರೂಪಾಯಿ, 235. ಈಗ ನಾನು 2 ಟನ್ ಕನ್ಸಿಡರ್, ಈಗ ನಾನು ಈಗ ಹೋದ ಬ್ಯಾಚ್ ಈಗ ಒಂದು ವಾರದಲ್ಲಿ ಇರ್ತದೆ. ಸಲ ರೇಟು ತುಂಬಾ ಕಡಿಮೆ ಇದೆ ಸರ್. ಮೀನುಗಾರಿಕೆಯಲ್ಲಿ ಹೆಂಗೆ ಅಂದ್ರೆ ನಮ್ಮ ಸ್ಥಳೀಯವಾಗಿ ಏನು ಬೇಡಿಕೆ ಇದೆ ಅದನ್ನ ಮೀನು ಬೆಳಿಬೇಕು. ಬಟ್ ನಮ್ಮ ಕರ್ನಾಟಕದಲ್ಲಿ ಬೇಡಿಕೆ ಇಲ್ಲ, ಯಾರು ಮೀನುಗಳನ್ನು ತಿನ್ನಲ್ಲ, ಎಲ್ಲ ಕುರಿ ಕೋಳಿ ಇದನ್ನೇ ತಿಂತಾರೆ. ಮೀನನ್ನು ಯಾರೂ ತಿನ್ನಲ್ಲ ಜಾಸ್ತಿ. ನಮ್ಗೆ ಹತ್ತತ್ರ ಮಾರ್ಕೆಟ್ ಅಂದರೆ ತಮಿಳ್ನಾಡು, ತಂಜಾವೂರು, ಮಧುರೈ, ಕೇರಳದಲ್ಲಿ ಕೊಚ್ಚಿ, ಇವೇ ಹತ್ತತ್ರ ಮಾರ್ಕೆಟ್ ಅಂದರೆ ಸರ್. ಇಲ್ಲಾಂದರೆ ಹೈದರಾಬಾದು ಹತ್ರ ಅಂದರೆ 400-500 ಕಿಲೋಮೀಟ್ರ್ ಮಾರ್ಕೆಟೇ ನಮಗೆ ಹತ್ರ. ಅವ್ರ ಕಡೆಯಿಂದ, ತಮಿಳ್ನಾಡು ಕಡೆಯಿಂದ ಬಯರ್ಗಳು ಬಂದಿಲ್ಲ ಅಂದರೆ ಇಲ್ಲಿ ರೇಟ್ಗಳು ಕಡಿಮೆ ಸರ್. ಈಗ ಈ ಸಲ ನಾವು ಕೊಟ್ಟಿದ್ದು ಕೇರಳದವ್ರಿಗೆ, ಈ ಸಲ ಮಾರ್ಕೆಟ್ ತುಂಬ ಕಡಿಮೆ ಇದೆ ಸರ್. ಇವಾಗ ನಾನು 250 ರೂಪಾಯಿ ಅಂತ ಹೇಳಿದೆ, ಈ ಸಲ 500 ಗ್ರಾಮ್ ಮೇಲ್ಗಡೆ ಇರೋದು ಈ ಸಲ 230 ರೂಪಾಯಿ ಕೊಟ್ಟೆ ಸರ್. ಫಸ್ಟ್ ಗ್ರೇಡದು ಮೊದಲೆಲ್ಲ 700 ಗ್ರಾಮ್ ಮೇಲ್ಗಡೆ ಫಸ್ಟ್ ಗ್ರೇಡ್ ಅಂತ ಕನ್ಸಿಡರ್ ಮಾಡ್ತಿದ್ರು. ಈ ಸಲ 800 ಗ್ರಾಮ್ ಮೇಲ್ಗಡೆ ಇರೋದು ಫಸ್ಟ್ ಗ್ರೇಡ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಸರ್. ಅಲ್ಲ, ಎಷ್ಟು ಬಂತು ಆದಾಯ ಅಂತ? ಆದಾಯ ಇನ್ನೂ ಒಂದು ಪಾಂಡ್ ಐತೆ ಸರ್, ಇನ್ನು ಮುಂದಿನ ವಾರ ಎತ್ತಬೇಕು. ಅದು ಎತ್ತಿದ್ರೆ ಈಗ ನಾನು ಹಾಕಿರೋ ಬಂಡವಾಳ ಬಂದೈತೆ. ಇನ್ನೊಂದು ಪಾಂಡದ ಪೂರ್ತಿ 3,000 ಮರಿಗಳು ಅಲ್ಲೇ ಉಳ್ದೈತೆ ಈ ಬ್ಯಾಚದು. ಬೇರೆ ಬ್ಯಾಚ್ಗಳಲ್ಲಿ ಸರ್ ಒಂದು ಬ್ಯಾಚ್ಗಂತೂ 3 ಲಕ್ಷ 4 ಲಕ್ಷ ಆದಾಯ ಅಂತೂ ಇದ್ದೇ ಇದೆ. ಹೌದಾ? ಹೌದು ಸರ್. ಇದೊಂದು 5ನೇ ಶ್ರಮಕ್ಕೆ ಸಾಕು ಅದು ಅಂತ ಅನ್ಸುತ್ತಾ, ಅಥವಾ ಇನ್ನೂ ಬರಬೇಕಿತ್ತು ಅನ್ಸುತ್ತಾ? ನಾನು ಮೊದಲನೇ ಕಲ್ಚರ್ ಲಾಸ್ ಆಗಿರೋದನ್ನ ರಿಕವರಿ ಮಾಡ್ತಾ ಇದ್ದೀನಿ ಸರ್. ಇವಾಗ 2-3 ಬ್ಯಾಚಿಂದ ರಿಕವರಿ ಆಗೈತೆ. ಇನ್ನು ಏನು ಇದು ಮಾಡ್ತೀನಿ ಅದು ಆದಾಯನೇ ಸರ್. ಅನ್ಸತ್ತೆ ಸಾಕು ಅನ್ಸತ್ತೆ. ಈಗ ಮಾಮೂಲಿ ನಾವು ಅದೇ ಜಾಗದಾಗೆ ನಾವು ಕಬ್ಬು, ಭತ್ತ, ಬೇರೆ ಕೃಷಿ ಮಾಡಿದರೆ ಅಷ್ಟು ಆದಾಯನ ಗಳಿಸೋಕ್ಕಾಯ್ತಿಲ್ಲ ಸರ್. ಈಗ ನಾವು ಕಮರ್ಷಿಯಲ್ ಈಗ ಮೀನುಗಾರಿಕೆ ಮಾಡೋದ್ರಿಂದ ಆದಾಯ ಚೆನ್ನಾಗೈತೆ. ಅಷ್ಟು ಪಾಂಡ್ಗಳಲ್ಲೆಲ್ಲ ಒಬ್ಬರೇ ಮ್ಯಾನೇಜ್ ಮಾಡ್ಬೋದು. ಆಳುಗಳ ಸಮಸ್ಯೆ ಇರಲ್ಲ. ನಾವು ಒಬ್ಬರೇ ಅಷ್ಟೊಂದು ಮ್ಯಾನೇಜ್ ಮಾಡಿ, ಆಳುಗಳದ್ದು ಏನಂದರೆ ಅವತ್ತು ಹಾರ್ವೆಸ್ಟಿಂಗ್ ದಿನ ಮಾತ್ರ ಆಳುಗಳ ಅವಶ್ಯಕತೆ ಇರುತ್ತೆ. ಬೇರೆ ದಿನ ಎಲ್ಲ ನಾವು ಒಬ್ಬರೇ ಮೇಂಟೈನ್ ಮಾಡ್ಬೋದು ಸರ್. ಆಹಾರ ಕೊಡೋ ವಿಧಾನ ಹೇಗೆ ಕೊಡ್ತೀರಿ? ತೇಲೋ ಆಹಾರ ಅಂದ್ರಿ? ಹೌದು ಸರ್, ಅದು ಫ್ಲೋಟಿಂಗ್ ಆಗ್ತಾ ಇರ್ತದೆ. ನಾವು ಮಾಮೂಲಿ ಬೋಸಿಲಿ ತುಂಬಿ ಹಾಕ್ಬಿಟ್ಟು ಮಾಮೂಲಿ ಎರ್ಚಿದ್ರೆ ಅದು ಕಡಲೆಪುರಿ ಥರ ತೇಲ್ತಾ ಇರುತ್ತೆ ಸರ್. ಫೀಡು ತಿನ್ನೋವರೆಗೂ ಹಾಕ್ತಿದ್ರೆ ಅದು ತಿನ್ಕೊಳತ್ತೆ ಸರ್. ನೀವು ಫಿಲಮ್ಗಳು ನೋಡಿತಲ್ಲ, ಎದ್ದು ಕ್ಯಾಚ್ ಮಾಡ್ಕೊಂಡು ತಿನ್ನತ್ತಲ್ಲ, ಆ ಟೈಪ್ ತಿನ್ನತ್ತೆ ಸರ್. ಅದು 2 ಹೊತ್ತು ಕೊಡ್ಬೇಕಾ ಆಹಾರ? ನಾವು ಮರೀಲಿ 3 ತಿಂಗಳವರೆಗೂ 3 ಟೈಮ್ ಕೊಡ್ತೀವಿ ಸರ್. 3 ತಿಂಗಳಾದ್ಮೇಲೆ 2 ಟೈಮ್ ಕೊಡ್ತೀವಿ ಸರ್, ಬೆಳಿಗ್ಗೆ ಮತ್ತು ಸಂಜೆ. ಇದು ಕೃತಕ ಆಹಾರದ ಮೇಲೆ ಬದುಕಬೇಕಾ? ಸಾಮಾನ್ಯವಾಗಿ ಸಗಣಿ ಬಗಡ ಮಾಡ್ಬಿಟ್ಟು? ಇಲ್ಲ ಸರ್, ನಾನು ಮೊದಲೆಲ್ಲ ನೋಡಿದ್ರೆ ಈಗ ಯೂಟ್ಯೂಬಲ್ಲಿ ನಾನು ತುಂಬ ವೀಡಿಯೋಗಳು ನೋಡ್ತಾ ಇರ್ತೀನಿ. ಸಗಣಿ ಹಾಕಿ ಮೀನುಗಾರಿಕೆ ಮಾಡ್ಬೋದು, ಆಮೇಲೆ ಮೇಲ್ಗಡೆ ಕೋಳಿ ಫಾರಮ್ ಮಾಡಿ ಕೆಳಗಡೆ ಮೀನುಗಾರಿಕೆ ಮಾಡ್ಬೋದು ಅಂತ ಇದೈತೆ. ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಇದು ಕಾರ್ನಿವರಲ್ ಫಿಶು, ಮತ್ತು ಇದು ಆಲ್ಮೋಸ್ಟ್ ನಾನ್ ವೆಜ್ ಫಿಶ್ ಸರ್. ಇದು ವೆಜ್ ಇದು ಏನೂ ತಿನ್ನಲ್ಲ, ನಾನ್ ವೆಜ್ಜೇ 90% ಪ್ರಿಫರ್ ಮಾಡೋದು. ನಾನು ಫಸ್ಟ್ನೇ ಕಲ್ಚರ್, ನಾನು ಫೀಡಲ್ಲಿ ಏನಾರು ಕಡಿಮೆ ಮಾಡೋಕ್ಕೆ ಸಾಧ್ಯನಾ, ಇನ್ನೂ ಲಾಭಾಂಶ ಹೆಚ್ಚಿಗೆ ತೆಗಿಬೋದು ಅಂದ್ಬಿಟ್ಟು ಸಿಲ್ಕ್ ಪ್ಯೂಪ ಅದೆಲ್ಲ ಟ್ರೈ ಮಾಡಿದೆ ಸರ್. ಮೊದಲನೇ ಕಲ್ಚರ್ ಎಲ್ಲ ಮಾಡಿದೆ. ಅಷ್ಟೊಂದು ರಿಸಲ್ಟ್ ಏನು ಬರಲಿಲ್ಲ. ಇದಕ್ಕೇನಾದರೂ ಮಿನಿಮಮ್ 40% ಪ್ರೋಟೀನ್ ಬೇಕು ಸರ್. ಬೇಕಾದ್ರೆ ನೀವು ಚಿಕನ್ ಕೊಟ್ಟರೆ ತಿನ್ನುತ್ತೆ, ಮಟನ್ ಕೊಟ್ಟರೆ ತಿನ್ನುತ್ತೆ, ಬೇರೆ ನೀವು ಇದು ಕೊಟ್ಟರೆ ತಿನ್ನಲ್ಲ. ಬಟ್ ಅದು ಫ್ಲೋಟಿಂಗ್ ಆಗ್ತಾಯಿದ್ರೆ ತಿನ್ನುತ್ತೆ. ಬಟ್ ಒಂದೇ ಚಿಕನ್ ಮಟನ್ ಕೊಟ್ಟರೆ ಅದಕ್ಕೆ ಸಮತೋಲವಾಗಿ ಆಹಾರ ಸಿಗಲ್ಲ. ಬಟ್ ಎಕ್ಸ್ಟ್ರಾ ನಾವು ಕಮರ್ಷಿಯಲ್ ಫೀಡ್ ಮಾಡ್ಕೊಂಡಿದ್ದ ಅದರಲ್ಲಿ ಸಮತೋಲನ ಆಹಾರ ಇರೋದ್ರಿಂದ ಎಲ್ಲನೂ ಸಿಗತ್ತೆ ಸರ್. ಅದಕ್ಕೆ ಚಿಕನ್ನು ಮಟನ್ ಎಲ್ಲ ತಿನ್ನುತ್ತಾ ಇದ್ದು? ತಿನ್ನುತ್ತೆ ಸರ್. ಇದು ಕಾರ್ನಿವಲ್ಸ್ ಪೀಸು ಮತ್ತು ನಾನ್ ವೆಜ್ ಪೀಸ್. ಇದು ಕ್ಯಾಟ್ ಬೀಚ್ ಅದಕ್ಕೆ ಸೇರಿದ ಮೀನು. ಆದ್ದರಿಂದ ಇದು ಬೇರೆ ಕಡೆ ಎಲ್ಲ ಫೀಡ್ದು ಕಾಸ್ಟನ್ನು ಕಡಿಮೆ ಮಾಡೋಕ್ಕೋಸ್ಕರ ಬೇರೆ ಕಡೆಯವರೆಲ್ಲ ಕೆಲವು ಫಾರ್ಮ್ ಇದರಲ್ಲೆಲ್ಲ ಚಿಕನ್ ವೇಸ್ಟ್, ಚಿಕನ್ದು ಕಳ್ಳೇನು ಸಿಗುತ್ತೆ ಮಾಮೂಲಿ ಒಳಗಡೆ ಇದಿರುತ್ತೆ, ಅದು ಸಣ್ಣದಾಗಿ ಚಾಪ್ ಮಾಡಿ ಕೊಡ್ತಾರೆ ಸರ್. ಈಗ ಆಂಧ್ರ ಕಡೆ ಎಲ್ಲ ಚಿಕನ್ ವೇಸ್ಟೆಲ್ಲ ಕೊಡ್ತಾರೆ ಸರ್, ತಿನ್ನತ್ತೆ, ಒಂದೊಂದು ಟೈಮ್ ಕೊಡ್ತಾರೆ. ಮತ್ತು ಇದರಿಂದ ಪರಿಸರಕ್ಕೆ ಏನು ತೊಂದರೆ ಇಲ್ವಾ? ಅವ್ರು ಎಲ್ಲ ಒಂದು ಟೈಮ್ ಕೊಡೋದು ಅಷ್ಟೊಂದು ಚಿಕನ್ ವೇಸ್ಟ್ ಏನೂ ಸಿಗಲ್ಲ ಸರ್. ಇದು ಚಿಕನ್ ವೇಸ್ಟ್ ಹಾಕಿದ್ರೂ ಬೆಳೆಯಲ್ಲ. ಇದು ಏನಂದರೆ ಈಗ ನಾವು ಒಂದು ವಾರಕ್ಕೆ 1 ಸಲನೋ 2 ಸಲನೋ ಕೊಡ್ತಾರೆ. ನಮ್ಮ ಕಡೆ ಅಂತೂ ಸಿಗೋದೇ ಇಲ್ಲ ಸರ್. ನಾವೆಲ್ಲ ಪೂರ್ತಿ ಕಮರ್ಷಿಯಲ್ ಫೀಡಾಗಿ ಕೊಡೋದು. ಇಲ್ಲಿ ನಮ್ಮ ಮಂಡ್ಯ ಸುತ್ತಮುತ್ತ ಕರ್ನಾಟಕದಲ್ಲಂತೂ ಸಿಗೋದಿಲ್ಲ. ಎಲ್ಲ ಹಂದಿ ಸಾಕಾಣಿಕೆಯವರು ತಗೊಂಡು ಹೋಗ್ತಾರೆ ವೇಸ್ಟ್. ಇಲ್ಲಿಂದ ಏನೂ ಸಿಗಲ್ಲ ಸರ್, ನಮ್ಮ ಕಡೆ ಸಿಗಲ್ಲ. ಅಲ್ಲ, ನಾನು ಕೇಳಿದ್ದು ಇದು ನಿಮ್ಮ ಮನುಷ್ಯರಿಗೇನೋ ತೊಂದರೆ ಮಾಡಲ್ವಾ? ನಾವು ಹಾಕಿದ್ರೆ ಪಾಂಡೆ ಗಲೀಜ್ ಆಯ್ತದಲ್ಲ ಸರ್. ಈಗ ಆಫ್ರಿಕನ್ ಕ್ಯಾಟ್ ಫಿಶ್ ಅನ್ನೋದನ್ನ ಬ್ಯಾನ್ ಮಾಡಿರೋದು ಉದ್ದೇಶ ಏನಂತಂದರೆ ಅದು ಹಾಕಿ ಬೆಳೀತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಇದು ಮಾಡಿರೋದು. ನಾವು ಕಮರ್ಷಿಯಲ್ ಫೀಡ್ ಹಾಕಿ ಪಾಂಡನ್ನ ಇದು ನೀರು ಕ್ವಾಲಿಟಿನ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಇನ್ನು ಆ ವೇಸ್ಟ್ನೆಲ್ಲ ಹಾಕಿ ಕೊಳದ ನೀರನ್ನು ಗುಣಮಟ್ಟನ ಕಾಪಾಡ್ಕೊಳ್ಳೋಕ್ಕಾಗಲ್ಲ ಸರ್. ಅದೇನೋ ತಿಂದಿಲ್ಲ ಅಂತ ಹೋಗಿ ಬಾಟಮ್ಗೆ ಸೇರ್ಕೊಳ್ತು ಅಂದರೆ ಬೇಗ ಅದು ಕೊಳೆಯಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ಅದರಿಂದ ರೋಗಗಳು ಉತ್ಪತ್ತಿ ಆಗ್ತದೆ, ನೀರು ಕ್ವಾಲಿಟಿ ಹಾಳಾಗುತ್ತೆ ಸರ್. ಅದು ಸಾಧ್ಯ ಇಲ್ಲ ಸರ್ ಅದು ಮಾಡೋಕ್ಕೆ. ಏನಿದ್ರು ಕಮರ್ಷಿಯಲ್ ಫೀಡು ಫ್ಲೋಟಿಂಗ್ ಆಗ್ತಾರೆ, ಅದು ತಿನ್ನೋವರೆಗೂ ಫ್ಲೋಟಿಂಗ್ ಮಾಡ್ಕೊಳ್ತದೆ.
ತಿನ್ನತ್ತೆ ಸರ್. ಅದ್ರ ಮೀನು ಹಿಡಿಯುವಾಗ ಏನಾದರೂ ಕಚ್ಚೋದು ಮಾಡೋದು ಚುಚ್ಚೋದು ಆ ಥರದ್ದೆಲ್ಲ ಇಲ್ಲ ಸರ್, ಏನು ಸಮಸ್ಯೆ ಇಲ್ಲ. ಈ ಮೀನು ದಿಂದ ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಇದರಲ್ಲಿ ಮ್ಯೂಕಸ್ ಜಾಸ್ತಿ ಇರೋದ್ರಿಂದ ತುಂಬ ನುಣ್ಚ್ಕೊಳ್ತದೆ. ಇದೇನಿದು ಇದು ಹಾರ್ವೆಸ್ಟಿಂಗ್ ಮಾಡಬೇಕು ಅಂದರೆ ಪೂರ್ತಿ ನೀರು ಡ್ರೈ ಮಾಡೇ ಹಿಡಿಬೇಕು ಸರ್. ಪೂರ್ತಿ ಕೊಳದ ನೀರನ್ನು ಖಾಲಿ ಮಾಡಿ ಮೇಲೆ ಮೀನುಗಳೇನು ಇರ್ತದೆ ಆಯ್ಕೋಬೇಕು ಸರ್. ನಾವು ರೇಷ್ಮೆಗಳು ಹೆಂಗೆ ಆಯ್ತೀವಿ ಆ ಥರ ಆಯ್ಕೋಬೇಕು ಸರ್. ಇದು ನೀರು 100%. ಆಮೇಲೆ ಇದು ಬಲೆ ಹಾಕಿ ಹಿಡಿಯೋಕ್ಕಾಗಲ್ಲ. ಆಮೇಲೆ ಪಾರ್ಸಲ್ಲಿ ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ ಸರ್. ಇದು ಒಂದ್ಸಲ ಡಿಸ್ಟರ್ಬ್ ಆಯಿತು ಪಾಂಡು ಅಂತಂದರೆ ಮತ್ತೆ ಅದು ಫೀಡ್ ತಿನ್ನೋದು ಬಿಟ್ಬಿಡುತ್ತೆ ಸರ್. ಹೌದಾ? ಹಾಂ, ನಾವು ತುಂಬ ಈಗ ನಾವು 5-6 ಬೆಳೆ ಬೆಳೆದಿರೋದ್ರಿಂದ ಅದೆಲ್ಲನೂ ಪ್ರಯತ್ನ ಮಾಡಿ ನೋಡಿದ್ದೀವಿ ಸರ್. ಒಂದ್ಸಲ ಡಿಸ್ಟರ್ಬ್ ಆಯಿತು ಅಂದರೆ ಅದು ಮತ್ತೆ ಫೀಡ್ ತಿನ್ನೋದು ಬಿಟ್ಬಿಡುತ್ತೆ ಸರ್. ಆಮೇಲೆ ಡಿಸೀಸ್ಗಳು ಸ್ಟಾರ್ಟ್ ಆಯಿತು. ಈಗ ಪಾಂಡು ಬಾಟಮ್ಮು ಸ್ಲಡ್ಜ್ ಇರುತ್ತೆ ಕೆಳಗಡೆಗೆ. ಒಂದ್ಸಲ ನಾವು ನೆಟ್ಟಿಂಗ್ ಏನಾದ್ರು ಮಾಡಿತ್ತು ಅಂದರೆ ನೀರು ಕದರೋದ್ರಿಂದ ಕೆಳಗಡೆ ಏನು ಮಲಗಿರೋ ಬ್ಯಾಕ್ಟೀರಿಯಾ ಅಂದರೆ ಎಚ್ಚರ ಆಗ್ಬೋದು ಹಂಗಾಗುತ್ತೆ. ಅದರಿಂದ ಡಿಸೀಸ್ಗಳು ಸ್ಟಾರ್ಟ್ ಆಯ್ತದೆ. ನಾವೇನು ಅದಕ್ಕೆ ಒಂದು 10 ಚಿಕ್ಕದು ಅಂದರೆ 10 ಕುಂಟೆ, ದೊಡ್ಡದು ಅಂದರೆ ಒಂದು 15 ಕುಂಟೆ ಪಾಂಡು ಅಷ್ಟೇ. ಒಂದ್ಸಲ ಆಲ್ ಇನ್ ಆಲ್ ಔಟು. ಒಂದ್ಸಲ ಏನು ಹಾರ್ವೆಸ್ಟಿಗೆ ಸ್ಟಾರ್ಟ್ ಮಾಡ್ತು ಅಂದರೆ ವಿತಿನ್ 1 ವೀಕಲ್ಲಿ ಪೂರ್ತಿ ಹಾರ್ವೆಸ್ಟ್ ಮಾಡಿ ಖಾಲಿ ಮಾಡಿಬಿಟ್ಟು ಪಾಂಡೆಲ್ಲ ಡ್ರೈ ಮಾಡಿ ಕ್ಲೀನ್ ಮಾಡಿ ಅದಕ್ಕೆ ಏನು ಸ್ಯಾನಿಟೈಸರ್ ಇದು ಮಾಡಿ ಮತ್ತೆ ಹೊಸ್ದಾಗೆ ನೀರು ತುಂಬಿಸಿ ಮತ್ತೆ ಹೊಸ್ದಾಗಿ ಮರಿ ಬಿಡೋದು ಸರ್, ದೊಡ್ಡ ಮರಿಗಳನ್ನ. ಈಗ ನೀವು ಬೇರೆ ಒಂದು ಕೊಳ ಮಾಡ್ಕೊಂಡಿದ್ದೀನಿ ಚಿಕ್ಕದು. ಹೌದು ಸರ್. ಅಲ್ಲಿ ಎಷ್ಟು ಒಂದು 2 ತಿಂಗಳು ಬಿಡ್ತೀನಿ, 3 ತಿಂಗಳು ಅಲ್ಲಿ ಬಿಡ್ತೀನಿ ಅಂತಂದ್ರೆ ಅಲ್ವಾ? ಹೌದು ಸರ್. ಈಗ ಅಲ್ಲೂ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಬಿಟ್ಟಿರ್ತೀರಾ, ಅಂದ್ರೆ ಡೆನ್ಸಿಟಿ ಜಾಸ್ತಿ? ಹೌದೌದು ಸರ್. ಯಾಕಂದ್ರೆ ಈಗ ಚಿಕ್ಕ ಮರಿಗಳು ಒಂದಿದ್ರಲ್ಲಿ 10,000 ಮರಿ ಇರುತ್ತೆ ಸರ್. ಆಮೇಲೆ ಅದೇ ಮರಿಗಳನ್ನ 10,000 3 ಪಾಂಡಿಗೆ ಡಿವೈಡ್ ಮಾಡ್ತೀನಿ. 10,000 ಮರಿಗಳನ್ನ ಆದ್ರೂ ಸರ್ ನಾನು 10,000ಕ್ಕೆ ಸರಳಿಟಿ ತರಬೇಕು ಅಂದ್ರೆ 12,000 ಮರಿಗಳು ಬಿಟ್ಟಿರ್ತೀನಿ. 10,000 ಕನ್ಸಿಡರ್ ಮಾಡ್ಕೊತೀನಿ. 10,000ದಲ್ಲಿ ದೊಡ್ಡದು ಒಂದು ಪಾಂಡಿ 15 ಕುಂಟೆ ಇರೋದಕ್ಕೆ 4,000 ಮರಿಗಳು ಬಿಡ್ತೀನಿ. 10 ಕುಂಟೆ ಇರೋದಕ್ಕೆ 3,000 ಮರಿಗಳು ಡಿವೈಡ್ ಮಾಡ್ತೀನಿ ಸರ್. 3 ತಿಂಗಳಾದ್ಮೇಲೆ ಅಲ್ಲಿವರೆಗೂ ಒಂದೇ ಜಾಗದಾಗಿರುತ್ತೆ. ಅಲ್ಲೂ ಕೂಡ ಕೃತಕವಾದ ಆಹಾರನೇ ಕೊಡಬೇಕು? ಹೌದು ಸರ್, ಎಲ್ಲ ಕಡೆನೂ ಕೃತಕ ಆಹಾರನೇ ಕೊಡಬೇಕು. ಬೇರೆ ಕಳಕ ಬೀಜ ಅದು ಇಲ್ಲ ಸರ್, ಅದೆಲ್ಲ ಫೀಡಲ್ಲೇ ಆ್ಯಡ್ ಆಗಿರುತ್ತೆ. ಪ್ರತಿಯೊಂದು ಕಮರ್ಷಿಯಲ್ ಫೀಡಲ್ಲೇ ಪ್ರತಿಯೊಂದು ಆ್ಯಡ್ ಆಗಿರುತ್ತೆ ಸರ್. ಓಕೆ, ಅಂದರೆ ಇದಕ್ಕೆ ವಾಣಿಜ್ಯ ಉದ್ದೇಶಕ್ಕಾಗಿ ಉತ್ಪಾದನೆ ಮಾಡಿರುವಂತಹ ಮೀನಿನ ಆಹಾರನೇ ಇದಕ್ಕೆ ಆಹಾರ ಅಲ್ವೇ? ಬೇರೆ ಇನ್ನೇನು ತಿನ್ನೋದಿಲ್ಲ. ತಿನ್ನತ್ತೆ, ಬಟ್ ಕೊಡಕ್ಕಾಗಲ್ಲ. ಮತ್ತೆ ಇದನ್ನ ನೀರಿನ ಗುಣಮಟ್ಟನ ಕಾಪಾಡಕ್ಕಾಗಲ್ಲ ಸರ್. ಗಲೀಜಾಗತ್ತೆ, ಮ್ಯಾನೇಜ್ಮೆಂಟು ತುಂಬಾ ಕಷ್ಟ ಆಗುತ್ತೆ ಸರ್. ಓಕೆ, ಇದನ್ನೆಲ್ಲ ನೀವು ನಿಮ್ಮ ಅನುಭವದಲ್ಲೇ ಕಲ್ತಿರೋದು ಅಥವಾ ಬೇರೆ ಕಡೆ ಎಲ್ಲರೂ? ಇದು ಅನುಭವನೇ ಸರ್. ಮೀನ್ ಸಾಕಣೆ ಬಗ್ಗೆ ತರಬೇತಿ ಏನಾದ್ರು ಪಡ್ಕೊಂಡಿದ್ರ? ತರಬೇತಿ ಪಡ್ಕೊಂಡಿದ್ದೀನಿ, ಬಟ್ ಅನುಭವಕ್ಕಿಂತ ದೊಡ್ಡ ಪಾಠ ಬೇರೆ ಒಂದಿಲ್ಲ ಸರ್. ಅನುಭವನೇ ಪಾಠ ಕಲಿಸ. ತರಬೇತಿ ಎಲ್ಲಿ ಹೋಗಿದ್ರಿ? ತರಬೇತಿಗೆ ನಾನು ಭುವನೇಶ್ವರ ಹೋಗಿದ್ದೆ ಸರ್. ಒರಿಸ್ಸಾದಲ್ಲಿ ಭುವನೇಶ್ವರ ಹೋಗಿದ್ದೆ. ಅಲ್ಲಿ ಮರಲ್ ಮೀನ್ ಸಾಕಾಣಿಕೆ ಬಗ್ಗೆನೇ ಹೇಳ್ಕೊಡ್ತಾರಾ? ಅಲ್ಲಿ ಎಲ್ಲ ಮೀನು, ಸಿಹಿನೀರು ಮೀನುಗಳು ಏನು ಸಾಕ್ಬೋದು ಎಲ್ಲ ಜಾತಿಗಳದ್ದು ತರಬೇತಿ ಕೊಡ್ತಾರೆ. ಅಲ್ಲಿ ಮರಲ್ದು ಕೊಡ್ತಾರೆ ಸರ್. ಅದು ಇಯರ್ಲಿ ಕ್ಯಾಲೆಂಡರ್ ಇರುತ್ತೆ. ವರ್ಷಕ್ಕೊಂದ್ಸಲ ಇಂಥ ಡೇಟ್ಗಳಂತೇಳ್ದು ಅವರು ಪ್ರತಿ ಫೈನಾನ್ಷಿಯಲ್ ಇಯರ್ ಆದೈತಿ ಅನೌನ್ಸ್ಮೆಂಟ್ ಮಾಡ್ತಾರೆ. ವರ್ಷ ಪೂರ್ತಿ ಕ್ಯಾಲೆಂಡ್ರಲ್ಲಿ ಈ ಥರ ಟ್ರೈನಿಂಗ್ ವರ್ಷದಲ್ಲಿ ಏನೇನು ನಡೆಯುತ್ತೆ ಅಂತ ಒಂದ್ಸಲ ಅನೌನ್ಸ್ಮೆಂಟ್. ಕಷ್ಟ ಅನ್ಸಲ್ವಾ ಮಲ್ಲೇಶ್ ಅವರ? ಈಗ ಬೇರೆ ಮೀನು ಸಾಕೋದಕ್ಕೂ ಇದನ್ನ ಸಾಕೋಕ್ಕೂ? ಇಲ್ಲ ಸರ್, ಬೇರೆ ಮೀನು ಸಾಕೋದಕ್ಕೆ ನಾನು ಈಗ ತಿಲಾಪೆ ಟ್ರೈ ಮಾಡ್ತಿದ್ದೀನಿ ಸರ್. ಒಂದು ಇದಕ್ಕೆ ಬಯೋಫ್ಲಾಕ್ ಟ್ಯಾಂಕರ್ ಇಟ್ಕೊಂಡು ಇದೇ ತುಂಬ ಈಜಿ ಇತ್ತು ಸರ್. ಮರಲ್ಲ ಬೇರೆ ಮೀನುಗಳು ಹೋಲ್ಸ್ಕೊಂಡಿದ್ರು ಆಕ್ಸಿಜನ್ದು ಪ್ರಾಬ್ಲಮೇ ಬರಲ್ಲ ಇದಕ್ಕೆ. ಆಮೇಲೆ ರೋಗಗಳು ಬರ್ತವೆ, ಬರೋ ಪ್ರಮಾಣ ಕಡಿಮೆ. ಆಮೇಲೆ ಸ್ವಲ್ಪ ಡೆನ್ಸಿಟಿ ತುಂಬ ಡೆನ್ಸಿಟಿಲಿ ಸಾಕ್ಬೋದು. ಸ್ವಲ್ಪ ಡೆನ್ಸಿಟಿ ಒಂದು 500,000ದಲ್ಲಿ ಡೆನ್ಸಿಟಿ ಜಾಸ್ತಿ ಮಾಡ್ಬೋದು. ಈ ಮೀನಿನ ಜೊತೆ ಬೇರೆ ಮೀನು ಸಾಕಲ್ವಾ? ಇಲ್ಲ ಸರ್, ಇದು ಒಂದೇ ಕಲ್ಚರ್ ಮಾಡೋ. ಬೇರೆ ಮೀನು ತಿಂದಾಕ್ಬಿಡುತ್ತೆ ಇದು ತಿಂದಾಕ್ಬಿಡುತ್ತೆ. ಈಗ ರೋವು ಕಾಟ್ಲ ಆದ್ರೆ ತಿಂದಾಕ್ಬಿಡುತ್ತೆ. ಆಮೇಲೆ ಅವ್ದು ರೇಟ್ಗಳು ಕಡಿಮೆ ಇಲ್ಲ ಸರ್. ಇದು ಮಿನಿಮಮ್ ಫೀಡೇ ಕಾಸ್ಟು 100 ರೂಪಾಯಿ ಆಗುತ್ತೆ, ಫೀಡ್ ಕಾಸ್ಟೇ. ಆ ಮೀನುಗಳು ಬೆಳೆದು ಮಾರಿದ್ರೆ ನಮ್ಗೆ 100 ರೂಪಾಯಿ ಸಿಗಲ್ಲ ಸರ್. ಅದೇ ಮೀನುಗಳನ್ನೇ ಅದೇ ಮೀನು ತಿನ್ನೋದಿಲ್ವಾ? ಇದು ಚಿಕ್ಕದಲ್ಲಿ ಕೆನಾಬಲಿಸಮ್ ಆ ಥರ ಒಂದು ಪ್ರಾಕ್ಟೀಸ್ ಇರುತ್ತೆ ಸರ್. ಒಂದು ಚಿಕ್ಕದು ಒಂದು 100 ಗ್ರಾಮ್ ಒಳಗಡೆ ಅಲ್ಲಿವರೆಗೂ ಒಂದಿರುತ್ತೆ. ಆಮೇಲೆ ಆ ಕಮರ್ಷಿಯಲ್ ಫೀಡ್ ಟೈಮ್ ಕರೆಕ್ಟಾಗಿ ಕೊಡೋದ್ರಿಂದ ಅದ್ರ ಪ್ರಮಾಣ ಕಡಿಮೆ ಇರುತ್ತೆ ಸರ್. ಬೇರೆ ಇನ್ನೇನು ಸಮಸ್ಯೆ ಇಲ್ವಾ ಇದರಲ್ಲಿ? ಸಮಸ್ಯೆ ಅನ್ನೋದು ನಾನು ಪ್ರತಿ ಬ್ಯಾಚಲ್ಲೂ ನಾನು ಸಮಸ್ಯೆ ಎದುರಿಸ್ತಾ ಇರೋದಂದ್ರೆ ರೋಗ. ಇದು ಫಂಗಲ್ ಇನ್ಸ್ಪೆಕ್ಷನ್ ಬೇಗ ರೋಗ ಹರಡುತ್ತೆ ಸರ್. ಫಂಗಲ್ ಅಂತ ಮತ್ತು ಬ್ಯಾಕ್ಟೀರಿಯಲ್ಲು ಇವೆಲ್ಲ ಒಂದು ಕಚ್ಚು ಥರ ಇದೆಲ್ಲ ಫಂಗಲ್ ಟೈಪು ಮೇಲ್ಗಡೆ ಒಂದು ಮಚ್ಚೆ ಥರ ರೋಗಗಳು ಬರುತ್ತೆ ಸರ್. ಈ ಮೀನಿಗೆ ನಾನು ಇದು ಪ್ರತಿ ಬ್ಯಾಚಲ್ಲೂ ಇದೇ ಅನುಭವ ನಾನು ಎದುರಿಸ್ತಾ ಇರೋದು. ನಾನು ಮತ್ತು ನಮ್ಮ ಅಕ್ಕಪಕ್ಕದಲ್ಲಿರೋ ಒಂದು ಮೀನು ಕೃಷಿ ಮಾಡ್ತಿರೋಗೆಲ್ಲ ಅದೇ ರೋಗದ ಒಂದು ಇದು ಬರುತ್ತೆ ಸರ್. ಅದಕ್ಕೆ ಟ್ರೀಟ್ಮೆಂಟು ಕೊಟ್ಟರೆ 1-2 ನೋಡಿ ನಾವು 1-2 ಅದನ್ನು ಗುರುತಿಸಿ ಅದಕ್ಕೆ ಸರಿಯಾದ ಟೈಮಲ್ಲಿ ಸರಿಯಾದ ಪ್ರಮಾಣದಲ್ಲಿ ಒಂದು ಮೆಡಿಸನ್ ಮಾಡಿದ್ರೇ ಅದು ಸರ್ವೈಲ್ ಆಗುತ್ತೆ ಸರ್. ಇಲ್ಲ ಅಂದರೆ ವಿತಿನ್ 2 ಡೇಸಲ್ಲಿ ಬೇಗ ಸ್ಪ್ರೆಡ್ಡಿಂಗ್ ಆಗುತ್ತೆ, ಫುಲ್ಲು ಮಾರ್ಟಾಲಿಟಿ ಆಗುತ್ತೆ ಸರ್. ಪೂರ್ತಿ ಬ್ಯಾಚೇ ಹೊರಟೋಗೋ ಚಾನ್ಸಸ್ ಇರುತ್ತೆ. ಈಗ ನಿಮ್ಮ ಜಮೀನಿಗೆ ಜನ ಬರ್ತಾ ಇರ್ತಾರ? ಯಾವ ರೀತಿ ಸಾಕ್ತೀರಾ ನೋಡ್ಕೊಂಡು? ವಾರಕ್ಕೆ 2-3 ಜನ ಬರ್ತಾನೆ ಇರ್ತಾರೆ ಸರ್. ಬೇರೆ ಹೇಳ್ಕೊಡ್ತೀರಾ ನೀವು? ಹೌದು ಸರ್. ಈಗ ನಿಮ್ಮನ್ನು ನೋಡಿ ಬೇರೆ ಇನ್ಯಾರು ಮರಲ್ ಮೀನು ಸಾಕ್ತಾ ಇದ್ದಾರಾ?
ತುಂಬ ಜನ ಸಾಕ್ತಾ ಇದ್ದಾರೆ ಸರ್. ತುಂಬ ಜನ ಸಾಕ್ತಿದ್ದಾರೆ. ಈಗ ನೀವೇ ನೇರವಾಗಿ ಮಾರಾಟ ಮಾಡೋ ಪ್ರಯತ್ನ ಏನಾದ್ರು ಮಾಡಿ? ಅದನ್ನು ಮಾಡಿದ್ದೀನಿ ಸರ್, ಅದನ್ನು ಮಾಡಿದ್ದೀನಿ. ನಾನು ತಂಜಾವೂರಿಗೆ ನೇರವಾಗಿ ಮಾರ್ಕೆಟ್ ಮಾಡಿದ್ದೀನಿ. ಇಲ್ಲಿ 300 ರೂಪಾಯಿ ಕೊಡ್ತಾರಲ್ಲ, ಅಲ್ಲಿ ಎಷ್ಟು ರೇಟ್ ಇದ್ದದ್ದು. ನಾನು ಅದಕ್ಕೆ ಮೊದಲೇ ನಾನು ಮಾರಾಟ ಮಾಡೋಕ್ಕೆ ಬದಲೇ ತಂಜಾವೂರಿಗೆ ನೇರವಾಗಿ ಅಲ್ಲಿ ಭೇಟಿ ಮಾಡಿ ಅಲ್ಲಿ ಹೋಲ್ಸೇಲ್ ಮಾರ್ಕೆಟಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡಿದಾಗ ಅಲ್ಲಿ 400, 450 ರೂಪಾಯಿ, 500 ರೂಪಾಯಿವರೆಗೂ ರೇಟ್ ಇರುತ್ತೆ ಸರ್. ಆದರೆ ನಾನು ಅಲ್ಲಿಂದ ಆಮೇಲೆ ನಾವು ಇಲ್ಲಿಂದ ತಗೊಂಡು ಹೋಗೋದು ಟ್ರಾನ್ಸ್ಪೋರ್ಟಿಂಗ್ ಕಾಸ್ಟು 400 ಕಿಲೋಮೀಟ್ರ್ ಟ್ರಾನ್ಸ್ಪೋರ್ಟಿಂಗ್ ಕಾಸ್ಟು. ಆಮೇಲೆ ನಾನು ಇಲ್ಲಿ 100 ಮೀನು ತಗೊಂಡೋದ್ರೆ 100 ಮೀನು ಅಲ್ಲಿ ಉಳ್ಕೊಳ್ಳಲ್ಲ, ಅದರಲ್ಲಿ ಒಂದು 10 ಮೀನು ಸತ್ತೋಗಿರುತ್ತೆ, ಅದು ನಮ್ಮ ತಲೆ ಮೇಲೆ ಬರುತ್ತೆ. ಮತ್ತು ಅಲ್ಲಿ ಮಾರ್ಕೆಟಿಂಗ್ RMC ಇದರಲ್ಲಿ 10% ಕಮಿಷನ್ ಕೊಡಬೇಕು. ಇದೆಲ್ಲ ಕಳೆದ್ರೂ ಒಂದು ಲಾಭಾಂಶ ಸಿಗತ್ತೆ, ಬಟ್ ತುಂಬ ಕಷ್ಟ ಇದೆ ಸರ್. ನೇರವಾಗಿ ಗ್ರಾಹಕರಿಗೆ ಮೀನಿಂದ ಏನೇನೋ ತಿಂಡಿ ಪಂಡಿ ಎಲ್ಲ ಮಾಡಿ ಆ ಥರ ಏನೋ ಪ್ರಯತ್ನ ಮಾಡಲಿಲ್ವಾ? ವ್ಯಾಲ್ಯೂ ಎಡಿಷನ್ ಏನೂ ಪ್ರಯತ್ನ ಮಾಡಿಲ್ಲ ಸರ್. ನಮ್ಮ ಕಡೆ ಮೀನು ಯಾರು ತಿನ್ನಲ್ವಲ್ಲ, ಅದೇ ಸ್ವಲ್ಪ ಇದು. ತಿಂತೀರಾ? ನಾವು ತಿಂತೀವಿ ಸರ್. ಇದು ಐವಲ್ ಫೀಸ್ ಅನ್ನೋದು ಬೇರೆಯವ್ರು 300 ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾರೆ. 300, 350ವರೆಗೂ ರೇಟ್ ಇದ್ದಾಗ ಮಿನಿಮಮ್ ಅಂತೂ 290, 300 ಇರುತ್ತೆ ಸರ್. 700 ಗ್ರಾಮ್ ಮೇಲ್ಗಡೆ. ನಾನು ಯಾಕೆ ಕೊಡ್ಬೇಕು ಅಂತ ಅದನ್ನ 200 ರೂಪಾಯಿ ಹಾಕಿದ್ರೆ ಮಟನೇ ಬರುತ್ತಲ್ಲ, ತಗೊಳ್ಳೋಣ ಅಂತ ಹೇಳ್ತಾರೆ. ಮೀನ್ಗೆ ಯಾಕೆ ಕೊಡಬೇಕು? ರೋಗ ಎಲ್ಲ ಹೋಯ್ತದೆ, ತಿನ್ನೋಣ ಅನ್ಬೇಕು ನೀವು. ಅವ್ರು ಗೊತ್ತಿರೋರು ತಿಂತಾರೆ ಸರ್. ಈಗ ಬೆಂಗಳೂರಲ್ಲೆಲ್ಲ ತಿನ್ನಲ್ವಾ? ಈಗ ಪಲಾವ್ ಇದು ಬಿರಿಯಾನಿ ಹೋಟ್ಲುಗಳ 100 ಕಿಲೋಮೀಟ್ರ್ ಹುಡಿಕೊಂಡು ಹೋಗಲ್ವ, ಅದೇ ಚಿಕನ್ ಹಾಕೋದು, ಅದೇ ಇದು ಹಾಕೋದು, ಸೇಮ್ ಅದೇ ಥರ. ಅದು ರುಚಿ ಗೊತ್ತಿರೋರು ಹುಡಿಕೊಂಡು ಹೋಗಿ ತಿಂತಾರೆ ಸರ್. ಆಯ್ತು ಆಯ್ತು. ಈಗ ನೀವೇನೇನು ಮಾಡ್ಕೊಂಡು ತಿಂತೀರಿ ಈ ಮೀನಲ್ಲಿ? ಈ ಮೀನಲ್ಲಿ ಸಾಂಬಾರೇ ಚೆನ್ನಾಗಿರುತ್ತೆ ಸರ್. ಸಾಂಬಾರು ಮಾಡಿದ್ರೆ ತುಂಬ ಮಟನ್ ಸಾರು ಇದ್ದಂಗೆ ಇರುತ್ತೆ. ಮೂಳೆಗಳು ಕಡಿಮೆ ಇರೋದ್ರಿಂದ ಚಿಕ್ಕ ಮಕ್ಕಳು ತಿನ್ಬೋದು, ಏನಿಲ್ಲ, ಬೆಣ್ಣೆ ಥರ ಇರುತ್ತೆ ಸರ್, ಏನಿಲ್ಲ. ಹೌದಾ? ಅದು ಒಂದೇ ಸಾಂಬಾರು ಒಂದೇನೆ ಮಾಡೋದು? ಸಾಂಬಾರೇ ಚೆನ್ನಾಗಿರುತ್ತೆ ಈ ಫಿಶಲ್ಲಿ. ಸಾಂಬಾರು ನಾವು ಇದು ತಂದಾಗ ಈಗ ಇವೆಲ್ಲ ತವಾ ಫ್ರೈ ಅವೆಲ್ಲ ಮಾಡ್ಬೋದು, ಇದೆಲ್ಲ ಕಬಾಬ್ ಎಲ್ಲ ಮಾಡ್ಬೋದು ಬೆನ್ನು ಇದ್ಕೊಂಡು, ಬಟ್ ಸಾಂಬಾರ್ಗೆ ಒಳ್ಳೆ ಚೆನ್ನಾಗಿರುತ್ತೆ ಸರ್. ಆಯಿತು ಮಲ್ಲೇಶ್ ಅವರೇ, ಮರಲ್ ಮೀನು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕ ಮಾಡೋಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬಿಡ್ತೀರಾ? 7829030493. ಇನ್ನೊಂದು ಸರಿ ಹೇಳ್ತೀರಾ? 7829030493. ಇನ್ನೂ ಒಂದು ಸರಿ ಹೇಳ್ಬಿಡಿ. 7829030493. ಒಳ್ಳೆಯದು ಮಲ್ಲೇಶ್ ಅವರೇ, ಮರಲ್ ಮೀನು ಸಾಕಾಣಿಕೆ ಬಗ್ಗೆ ಭಾಳ ಚೆನ್ನಾಗಿ ನಿಮ್ಮ ಅಭಿಪ್ರಾಯ ಅನುಭವಗಳನ್ನು ಹಂಚ್ಕೊಂಡ್ರಿ. ವಂದನೆಗಳು, ನಮಸ್ಕಾರ. ತುಂಬ ತುಂಬ ಧನ್ಯವಾದಗಳು ಸರ್. ಮರೆಲ್ ಮೀನು ಸಾಕಾಣಿಕೆಯನ್ನು ಕುರಿತು ಮಳವಳ್ಳಿ ತಾಲೂಕು ಕಿರುಗಾವಲು ಹೋಬಳಿ ದೇವಿಪುರದ ಡಿಪಿ ಮಲ್ಲೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಪಂಜರದಲ್ಲಿ ಮೀನು ಸಾಕಾಣಿಕೆಯನ್ನು ಕುರಿತು ಪಾಂಡವಪುರ ತಾಲೂಕು ಅಂತನಹಳ್ಳಿಯ ಟಿಬಿ ಪ್ರಶಾಂತ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.